1857ರ ದಂಗೆಗೆ ನಾವು ಬಂದಿದ್ವಿ. ಅದರಲ್ಲಿ ಈಗ ಏನು ನೋಡ್ತಾ ಇದ್ದೀವಿ, 1857ರ ದಂಗೆಯಲ್ಲಿ ನಿಮಗೆ ಅದು ಯಾವ ಕಾರಣಗಳಂತ ನೋಡ್ತಾ ಹೋಗಿ ಅದರಲ್ಲಿ ಆರ್ಥಿಕ ಕಾರಣಗಳಂತ ನೋಡಿ. ಮೊದಲನೇ ಕಾರಣ, ರೈತರೆಲ್ಲರೂ ಕೂಡ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡ್ರು. ಆಮೇಲೆ ಎರಡನೇದರಲ್ಲಿ ಈ 3 ವ್ಯವಸ್ಥೆಗಳು, ಪರ್ಮನೆಂಟ್ ಸೆಟಲ್ಮೆಂಟ್, ರೈತವಾರಿ ವ್ಯವಸ್ಥೆ ಅಥವಾ ಪರ್ಮನೆಂಟ್ ಸೆಟಲ್ಮೆಂಟ್ಗೆ ಇನ್ನೊಂದು ಹೆಸರು ಜಮೀನ್ದಾರಿ ವ್ಯವಸ್ಥೆ ಮತ್ತು ಮಹಲ್ವಾರಿ ಸಿಸ್ಟಮ್, ಈ 3 ವ್ಯವಸ್ಥೆಗಳನ್ನ ತಂದದ್ರಿಂದ ರೈತರಿಗೆ ತುಂಬ ಹಾನಿಯಾಯಿತು ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಜಮೀನ್ದಾರಿ, ಆಮೇಲೆ ರೈತವಾರಿ ಮತ್ತು ಮಹಲ್ವಾರಿ. ಜಮೀನ್ದಾರಿಯನ್ನು ತಂದವನು ಕಾರ್ನ್ವಾಲಿಸ್ಸು ಮತ್ತು ರೈತವಾರಿಯನ್ನು ತಂದವನು ಮುನ್ರೋ. ಅಂತ ಹೆಸರಿದೆ ನೋಡಿ, ಅದು ಮುನ್ರೋ ರೈತ, ಆ ರೀತಿ. ಬೆಂಟಿಕ್ ಮಹಲ್ವಾರಿಯನ್ನು ತಂದ. ಓಕೆ, ಈ ಜಮೀನ್ದಾರಿ ಅನ್ನೋದು ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತದು. ಜಮೀನ್ದಾರಿನಲ್ಲಿ ರೈತರೆಲ್ಲರೂ ಹೋಗಿ ತೆರಿಗೆಯನ್ನು ಯಾಣಿ ಕೊಡಬೇಕಾಗ್ತಾ ಇತ್ತು, ಈ ಜಮೀನ್ದಾರನಿಗೆ ಕೊಡಬೇಕಾಗ್ತಾ ಇತ್ತು, ಹೌದಲ್ವಾ? ಹೇಳಿ, ಈಗ ನಾನು ಪ್ರಶ್ನೆ ಕೇಳ್ತೀನಿ. ಜಮೀನ್ದಾರಿ ವ್ಯವಸ್ಥೆಯಲ್ಲಿ ಭೂಮಿಯ ಏನದು ಹಕ್ಕು ಅಥವಾ ಹೆಸರು, ಈ ಭೂಮಿ ಯಾರಿಗೆ ಸೇರಿದ್ದು ಅನ್ನೋದು ರೈತರ ಹೆಸರಿನಲ್ಲಿ ಇರ್ತಾ ಇತ್ತು. ಸರಿನಾ ಅಥವಾ ತಪ್ಪ? ಎಸ್ ಆರ್ ಟಿ, ಕರೆಕ್ಟ್ ಆರ್ ರಾಂಗ್, ಸಿ ಆರ್ ಡಬ್ಲ್ಯೂ, ಹೇಳಿ ನೋಡೋಣ. ಜಮೀನ್ದಾರಿ ವ್ಯವಸ್ಥೆಯಲ್ಲಿ ಭೂಮಿಯ ಮಾಲೀಕರು ರೈತರಾಗಿರ್ತಾ ಇದ್ರು. ಸರಿ ಅಥವಾ ತಪ್ಪು, ಎಸ್ ಆರ್ ಟಿ ಅಂತ ಹಾಕಿ, ಅಥವಾ ಕರೆಕ್ಟ್ ಆರ್ ರಾಂಗ್, ಸಿ ಆರ್ ಡಬ್ಲ್ಯೂ ಅಂತ ಹಾಕಿ. ಓಕೆ, ಓಂಕಾರ್, ಭುವನೇಶ್ವರಿ, ರಾಯಪ್ಪ, ಕಾರ್ತಿಕ್, ಅಕ್ಷತಾ, ವೀಣಾ, ಅಪೂರ್ವ, ಅನಿತಾ, ಮಂಜುಳಾ, ಸೂರ್ಯಕುಮಾರ್, ತೇಜು, ವೆರಿ ಗುಡ್, ಎಲ್ಲರೂ ಕರೆಕ್ಟಾಗಿ ಹೇಳ್ತಾ ಇದ್ದೀರಿ. ಯಾರ ಹೆಸರಿನಲ್ಲಿ ಇರ್ತಾ ಇತ್ತು? ಜಮೀನ್ದಾರನ ಹೆಸರಿನಲ್ಲೇ ಇರ್ತಾ ಇತ್ತು. ಓಕೆ, ಟ್ಯಾಕ್ಸ್ ಎಲ್ಲರೂ ಅವನು ಕೊಡಬೇಕು, ಅವನು ರೈತರಿಗೆ ಕೊಡ್ತಾ ಇದ್ದ. ಸಾರಿ, ರೈತರಿಗೆಲ್ಲ, ಸರ್ಕಾರಕ್ಕೆ ಕೊಡ್ತಾ ಇದ್ದ. ನೆಕ್ಸ್ಟ್, ಈಗ ಈ ಮಹಲ್ವಾರಿ ಪದ್ಧತಿಯಲ್ಲಿ ರೈತರು ನೇರವಾಗಿ ಬ್ರಿಟಿಷರಿಗೆ ತೆರಿಗೆಯನ್ನು ಕೊಡ್ತಾ ಇದ್ರು. ಕರೆಕ್ಟ್ ಆರ್ ರಾಂಗ್, ಸಿ ಆರ್ ಡಬ್ಲ್ಯೂ? ಮಹಲ್ವಾರಿ ಪದ್ಧತಿಯಲ್ಲಿ ತೆರಿಗೆಯನ್ನು ರೈತರು ನೇರವಾಗಿ ಬ್ರಿಟಿಷರಿಗೆ ಕೊಡ್ತಾ ಇದ್ರು, ಬ್ರಿಟಿಷ್ ಸರ್ಕಾರಕ್ಕೇ ಹೋಗಿ. ಕರೆಕ್ಟ್ ಆರ್ ರಾಂಗ್, ಸಿ ಆರ್ ಡಬ್ಲ್ಯೂ? ಅಮರ್, ಭುವನೇಶ್ವರಿ, ಸಂಗಮೇಶ್ವರಿ, ಸೂರ್ಯಕುಮಾರ್ ರಾಂಗ್ ಅಂತ ಇದ್ರಿ. ಓಂಕಾರ್, ಓಕೆ, ಹಾಗಾದರೆ ಯಾರಿಗೆ ಕೊಡ್ತಾ ಇದ್ರು? ಯಾರಾದರೂ ಹೇಳಿ ನೋಡೋಣ ಒಬ್ರು. ಯಾರಿಗೆ ಕೊಡ್ತಾ ಇದ್ರು ಹಾಗಾದರೆ? ವಿಲೇಜ್ ಹೆಡ್ಮನ್ಗೆ ಕೊಡ್ತಾ ಇದ್ರು ಅಲ್ವಾ? ಎಸ್, ಅಮರ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ವಿಲೇಜ್ ಹೆಡ್ಮನ್ಗೆ ಕೊಡ್ತಾ ಇದ್ರು. ಓಕೆ, ರೈತವಾರಿ ಪದ್ಧತಿಯಲ್ಲಿ ರೈತರ ಟ್ಯಾಕ್ಸ್ ಡೈರೆಕ್ಟಾಗಿ ಕೊಡ್ತಾ ಇದ್ರು. ಓಕೆ, ಮಹಲ್ವಾರಿ ಪದ್ಧತಿಯಲ್ಲಿ ಭೂಮಿ ಹೆಸರು ಯಾರಿಗೆ ಸೇರ್ತಾ ಇತ್ತು? ಆ ಇಡೀ ಊರಿಗೆ, ಒಂದು ಕಮ್ಯುನಿಟಿಗೆ ಕೊಡ್ತಾ ಇದ್ರು. ಇಷ್ಟು ನಿಮಗೆ ಗೊತ್ತಿರಲಿ. ಸರಿ, ಇನ್ನು ನಾವು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಆರ್ಟಿಸನ್ಸ್ ಇದೆ ತೊಂದರೆ ಆಯ್ತು ಅಂತ ಹೇಳಿದೆ. ಆಮೇಲೆ ಬ್ರಿಟಿಷರು ಅವರ ಸರಕುಗಳನ್ನ ಪ್ರಮೋಟ್ ಮಾಡಿದ್ರು. ಆಮೇಲೆ ಕಾರ್ಲ್ ಮಾರ್ಕ್ಸ್ ಕೆಲವೊಂದು ಮಾತನ್ನು ಹೇಳ್ತಾನೆ. ಓಕೆ, ಬ್ರಿಟಿಷರು ಏನು ಮಾಡಿದ್ರು ಅಂದರೆ ಬ್ರೋಕ್ ದ ಇಂಡಿಯನ್ ಹ್ಯಾಂಡ್ಲೂಮ್, ಭಾರತದ ಕೈಮಗ್ಗನ್ನು ನಾಶ ಮಾಡಿದ್ರು ಬ್ರಿಟಿಷರು, ಮುರಿದು ಹಾಕಿದ್ರು. ಡೆಸ್ಟ್ರಾಯ್ ದ ಸ್ಪಿನ್ನಿಂಗ್ ವೀಲ್ ಅಂದರೆ ಏನು? ಚರಕವನ್ನು ಕೂಡ ಬ್ರಿಟಿಷರು ನಾಶ ಮಾಡಿದ್ರು ಅಂತ ಹೇಳಿ ಯಾರು ಹೇಳ್ತಾರೆ? ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ. ಓಕೆ, ಸೊ ಮತ್ತೆ ಕೆಲವೊಂದು ಇಲ್ಲಿ ಜಮೀನ್ದಾರರ ಬಗ್ಗೆ ಏನೋ ಒಂದು ಪಾಯಿಂಟ್ ಇದೆ, ಏನಾಗತ್ತೆ ಇಲ್ಲ ಅದು. ಸ್ಮಾಲ್ ಜಮೀನ್ದಾರ್ಸ್ ವೇರ್ ಆಫನ್ ಸಬ್ಜೆಕ್ಟ್ ಟು ಕ್ಯೂವರ್ ಅಂಟು ಲ್ಯಾಂಡ್ಸ್ ವೇರ್ ಲಾಸ್ಟ್ ರೆವಿನ್ಯೂಸ್ ರೆಡ್ಯೂಸ್ ನೋ ದ ಮೀನ್ಸ್ ಆಫ್ ಇನ್ಕಮ್. ಓಕೆ, ಇಲ್ಲಿ ಏನಾಯಿತು ಅಂದರೆ ಜಮೀನ್ದಾರರ ಹಕ್ಕುಗಳನ್ನು ಕೂಡ ಕಸಿದುಕೊಳ್ಳಾಯಿತು ಬರ್ತಾ ಬ್ರಿಟಿಷರು ಡೈರೆಕ್ಟಾಗಿ ನಾವೇ ತೆರಿಗೆ ತಗೊಳ್ತೀವಿ ಅಂತ ಹೇಳಿ ಜಮೀನ್ದಾರ ಹಕ್ಕುಗಳನ್ನು ಕೂಡ ಕಸ್ಕೊಂಡು ಬಿಟ್ಟರು. ಹಾಗಾಗಿ ಜಮೀನ್ದಾರರು ಕೂಡ ಬ್ರಿಟಿಷರ ವಿರುದ್ಧ ಕೆಲವೊಬ್ಬರು ದಂಗೆ ಹೇಳ್ತಾರೆ. ಇದು ಆರ್ಥಿಕ ಕಾರಣಗಳು. ಇನ್ನು ರಾಜಕೀಯ ಕಾರಣಗಳೇನು ಬ್ರಿಟಿಷರ ವಿರುದ್ಧ ದಂಗೆ ಹೇಳೋಕೆ 1857ರಲ್ಲಿ ಭಾರತೀಯರು ಅಂತ ನೋಡಿದಾಗ? ಓಕೆ, ಬ್ರಿಟಿಷರು ಕೆಲವೊಂದು ಅನೆಕ್ಸೇಷನ್ ಪಾಲಿಸೀಸನ್ನು ತಂದಿದ್ರು, ವಶಪಡಿಸಿಕೊಳ್ಳುವಂಥ ನೀತಿಯನ್ನು ತಂದಿದ್ರು. ಅದರಲ್ಲಿ ಮೊದಲನೇದು ಸಬ್ಸಿಡರಿ ಅಲಯನ್ಸ್, ಸಹಾಯಕ ಸೈನ್ಯ ಪದ್ಧತಿಯನ್ನು, ಜೊತೆಗೆ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂದರೆ ದತ್ತು ಮಕ್ಕಳಿಗೆ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಅನ್ನುವಂತಹ ಈ 2 ನೀತಿಗಳನ್ನ ಏನು ತಂದಿದ್ರಲ್ಲ, ಇದರಿಂದ ಇದ್ದಂತಹ ಸಾಮ್ರಾಜ್ಯವೆಲ್ಲವೂ ಕೂಡ ಬ್ರಿಟಿಷರ ಪಾಲಾಗ್ತಾ ಇತ್ತು. ಇದರಿಂದ ರಾಜರು ಕೂಡ ಕೋಪಗೊಂಡ್ರು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ ನನಗೆಲ್ಲರೂ. ನಿಮಗೆ ಹೈಸ್ಕೂಲ್ನಲ್ಲಿ, ಇದು SSLCನಲ್ಲೇ ಆಗಿರುವಂಥ ಪಾಠ, ನಿಮಗೆ ಹೇಗೆ ಹೇಳಿದ್ದಾರೆ ಅಲ್ಲಿ? ಚೆನ್ನಾಗಿ ಹೇಳಿಲ್ವಾ? ಚೆನ್ನಾಗಿ ಹೇಳಿದರೆ ಎಸ್ ಅಂತ ಹೇಳಿ, ಸಿಂಗಲ್ ಎಸ್ ಟೈಪ್ ಮಾಡಿ. ಚೆನ್ನಾಗಿ ಹೇಳಿಲ್ಲ ಅಂತಂದರೆ ನಿಮ್ಮ ಸ್ಕೂಲ್ಗಳಲ್ಲಿ ಎನ್ ಅಂತ ಟೈಪ್ ಮಾಡಿ, ನೋ ಅಂತ ಹೇಳಿ. ಯಾಕಂದ್ರೆ ನಮಗೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಇನ್ನೂ ನೆನಪಿದೆ ನಮಗೆ ಇವೆಲ್ಲ. ನಿಮಗೆ ಹೇಗಾಗಿದೆ ನನಗೆ ಅದು ಗೊತ್ತಾಗಬೇಕು. ಕೆಲವೊಂದು ಕಡೆ ಚೆನ್ನಾಗಿ ಹೇಳಿರಲ್ಲ, ನಿಮಗೆ ಸಮಾಜ ವಿಜ್ಞಾನದ ಶಿಕ್ಷಕರು ಒಳ್ಳೆಯವರು ಸಿಕ್ಕಿರಲ್ಲ. ಓಕೆ, ಯಾಕಂದರೆ ಕರ್ನಾಟಕದಲ್ಲಿ ಹೈಸ್ಕೂಲ್ಗಳು, ಗೌರ್ಮೆಂಟ್ ಹೈಸ್ಕೂಲ್ಗಳು ಪ್ರೈವೇಟ್ಗಿಂತ ತುಂಬ ಚೆನ್ನಾಗಿದೆ, ಗೊತ್ತಿರಲಿ ನಿಮಗೆ. ಓಕೆ, ಕೆಲವೊಂದು ಕಡೆ ಚೆನ್ನಾಗಿ ಹೇಳಿದ್ದಾರೆ, ಕೆಲವೊಂದು ಕಡೆ ಚೆನ್ನಾಗಿ ಹೇಳಿಲ್ಲ. ನಮಗಂತೂ ನೋಡಿ, ನಮಗೆ ಹೇಳ್ತೀನಿ ನಿಮಗೆ, ಹೈಸ್ಕೂಲ್ SSLC ಇರುವಾಗ ಅದೇನು ಪುಸ್ತಕ ಇತ್ತಲ್ಲ, ಇಡೀ ಪುಸ್ತಕನೇ ಬಾಯ್ಹಾಟ್ ಆಗಿತ್ತು ನಮಗೆ. ಇದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಿ ನಾವು, ನೋಡ್ಸೋದು ಏನು ಮಾಡಿರಲಿಲ್ಲ ಆಗ.
ಪ್ರತಿ ಪದಾನು ಕೂಡ ನಮಗೆ ಬಯಾಟ್ ಮಾಡಿಸಿದ್ರು ನಮ್ಮ ಸರ್ಗಳು, ಅಷ್ಟು ಚೆನ್ನಾಗಿ ಹೇಳಿದರು. ಓಕೆ, ಯಾರಿಗೆ ಚೆನ್ನಾಗಿ ಹೇಳಿಲ್ಲ ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ, ಸರಿನಾ? ಹಾಂ, ಏನು ಮಾಡಿದ್ರು, ಈ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತುಪುತ್ರರಿಗೆ ಹಕ್ಕಿಲ್ಲ ಅನ್ನುವಂಥ ಏನದು ತತ್ವಗಳನ್ನು, ಸಿದ್ಧಾಂತಗಳನ್ನ ತಂದು ಬ್ರಿಟಿಷರು ಎಲ್ಲವನ್ನು ಕೂಡ ವಶಪಡಿಸ್ಕೊಳ್ಳೋಕೆ ಆರಂಭ ಮಾಡಿದರು. ಆಮೇಲೆ ಇಂಪೀರಿಯಲಿಸ್ಟ್ ಜನರಲ್ಸ್ ಇನ್ಕ್ಲೂಡಿಂಗ್ ಡಾಲ್ ಹೌಸಿ ಆ್ಯಂಡ್ ಕ್ಯಾನಿಂಗ್, ನೋಡಿ ಡಾಲ್ ಹೌಸಿ ಮತ್ತು ಕಣ್ಣಿಂಗ್ ಅಥವಾ ಕ್ಯಾನಿಂಗ್ ಅನ್ನೋವಂಥ ಈ ಯಾರಿವರು ಜನರಲ್ಗಳು ಇನ್ನಷ್ಟು ಇಂಪೀರಿಯಲ್ ಅಂದರೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು, ಇನ್ನಷ್ಟು ಬಹಳಷ್ಟು ಮತ್ತಷ್ಟು ಬ್ರಿಟಿಷ್ ಸಾಮ್ರಾಜ್ಯ ದೊಡ್ಡದಾಗಬೇಕು ಅನ್ನುವಂಥ ಆಸೆಗಳನ್ನ ಇಟ್ಕೊಂಡು ಭಾರತೀಯ ರಾಜರನ್ನು ದಮನ ಮಾಡ್ತಾ ಇದ್ರು. ಜೊತೆಗೆ ರೈಸಿಂಗ್ ಇನ್ಸೆಕ್ಯೂರಿಟಿ ಅಮಾಂಗ್ ದ ಇಂಡಿಯನ್ ಪ್ರಿನ್ಸಸ್ ಆ್ಯಂಡ್ ಕಿಂಗ್ಸ್, ಇದರಿಂದ ಭಾರತೀಯ ರಾಜರಲ್ಲಿ ತುಂಬ ಇನ್ಸೆಕ್ಯೂರಿಟಿ, ಅಭದ್ರತಾ ಭಾವ ಕಾಡ್ತಾ ಇತ್ತು. ಇದೇ ರೀತಿ ಆಗ್ತಾ ಹೋದರೆ ನಮ್ಮ ಸಾಮ್ರಾಜ್ಯ ಎಲ್ಲ ಬ್ರಿಟಿಷರ ಕೈವಶ ಆಗಿಬಿಡುತ್ತೆ ಅಂತ ಅವ್ರು ಹೆದರ್ತಾ ಇದ್ರು. ಆಮೇಲೆ ನೋ ಸೋವೆರೈನ್ ರೈಟ್ಸ್ ಓವರ್ ದೇರ್ ಓನ್ ಕಿಂಗ್ಡಮ್, ತಮ್ಮ ಸ್ವಂತ ಸಾಮ್ರಾಜ್ಯದ ಮೇಲೇ ಅಧಿಕಾರ ಸಿಗ್ತಾ ಇರಲಿಲ್ಲ ಅವರಿಗೆ. ಪಾಪ ಈಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಗಂಡು ಮಗ ಇರಲಿಲ್ಲ, ಸೊ ಅದನ್ನು ವಶಪಡಿಸ್ಕೊಂಡ್ಬಿಟ್ರು. ಕಿತ್ತೂರು ರಾಣಿ ಚೆನ್ನಮ್ಮನಿಗೂ ಗಂಡು ಮಗ ಇರಲಿಲ್ಲ, ಅದಕ್ಕೋಸ್ಕರ ಅದ್ರ ಮೇಲೂ ಕೂಡ ಬ್ರಿಟಿಷರು ದಾಳಿ ಮಾಡಿದ್ರು. ಹೀಗಾಗಿ ತಮ್ಮ ಸ್ವಂತ ಸಾಮ್ರಾಜ್ಯವನ್ನು ಭಾರತೀಯ ರಾಜರು ಕಳೆದುಕೊಳ್ಳಬೇಕಾಗಿ ಬಂತು. ಇದನ್ನು ರಾಜಕೀಯ ಕಾರಣಗಳು ಅಂತ ಇಲ್ಲಿ ಕರೆದಿದ್ದಾರೆ. ನೆಕ್ಸ್ಟ್, ಇದಿಷ್ಟೇ ಅಲ್ಲ, ಯಾಕೆ ಭಾರತೀಯರು 1857ರಲ್ಲಿ ದಾಳಿ ಮಾಡಿದ್ರು ಅಂದರೆ ಹಲವಾರು ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು ಇವೆ. ಹಾಗಾದರೆ ಅವೇನು ಅಂತ ನೋಡೋದಾದರೆ, ಮೊದಲನೇದಾಗಿ ಕರಪ್ಷನ್ ಬೈ ದ ಜನರಲ್ಸ್, ಪೊಲೀಸ್ ಫೋರ್ಸಸ್ ಆ್ಯಂಡ್ ದ ಕಂಪನಿ. ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಕಾರ್ನ್ವಾಲಿಸ್ ತುಂಬ ಪ್ರಯತ್ನ ಪಡ್ತಾನೆ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತ ಹೇಳಿ, ಬ್ರಿಟಿಷ್ ಗವರ್ನರ್ ಜನರಲ್. ಅದಾಗಿಯೂ ಕೂಡ ಹಲವಾರು ಜನರಲ್ಗಳು ಭ್ರಷ್ಟರಾಗಿರ್ತಾರೆ. ಪೊಲೀಸ್ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರ ಇರುತ್ತೆ. ಕಂಪನಿ ಆಡಳಿತದಲ್ಲೂ ಕೂಡ ವ್ಯಾಪಾರ ಮಾಡೋರು ಕೂಡ ತುಂಬ ಮೋಸವನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಆಲ್ ದ ಲಾಸ್ ಆ್ಯಂಡ್ ಪಾಲಿಸೀಸ್ ವೇರ್ ಫ್ರೇಮ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಬ್ರಿಟಿಷ್ ಇಂಟ್ರೆಸ್ಟ್, ಭಾರತದ ಎಲ್ಲ ಕಾನೂನುಗಳನ್ನು ಬ್ರಿಟಿಷರ ಇಂಟ್ರೆಸ್ಟ್ ಅಂದರೆ ಬ್ರಿಟಿಷರ ಇಲ್ಲಿ ಹಿತಾಸಕ್ತಿಗೆ, ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾನೂನುಗಳನ್ನು ಮಾಡಲಾಯಿತು. ಜೊತೆಗೆ ಇಂಡಿಯನ್ ಪೀಪಲ್ ಆ್ಯಂಡ್ ಕಲ್ಚರ್ ವರ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಫಾರ್ ಎನಿ ಡಿಸಿಷನ್ಸ್ ಆರ್ ಪಾಲಿಸೀಸ್, ಯಾವುದೇ ಕಾನೂನನ್ನು ನಿಯಮಗಳನ್ನು ಮಾಡುವಾಗ ಭಾರತೀಯರ ಸಲಹೆಗಳನ್ನು ಬ್ರಿಟಿಷ್ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಜೊತೆಗೆ ಇದರ ನಂತರ ಮುಂದಿನ ಕಾರಣಗಳು ಸಾಮಾಜಿಕ, ಸೋಷಿಯೋ ರಿಲಿಜಿಯಸ್, ಧಾರ್ಮಿಕ ಕಾರಣಗಳು, ಕಾಸಸ್ ಅಂದರೆ ಅವೇನು ಅಂತ ನೋಡಿದಾಗ ರೇಷಿಯಲ್ ಓವರ್ ಟೋನ್ಸ್ ಆ್ಯಂಡ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಬ್ರಿಟಿಷರಲ್ಲಿ ಏನಾಗಿತ್ತು ಅಂದರೆ, ನಾವು ಬಿಳಿಯರು ಅಥವಾ ನಾವು ಶ್ರೇಷ್ಠ, ಭಾರತೀಯರಿಗೆ ಆಳ್ವಿಕೆ ಮಾಡೋಕ್ಕೆ ಬರಲ್ಲ, ನಮ್ಮನ್ನು ಆಳೋಕೆನೆ ದೇವರಲ್ಲಿ ಕಳಿಸಿದಾನೆ ಅಂತ ತಿಳ್ಕೊಂಡಿದ್ರು ಅವರು. ಭಾರತೀಯರಿಗೆ ಆಡಳಿತವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸೋಕೆ ನಾವಿಲ್ಲಿ ಬಂದಿದ್ದೀವಿ, ಸೊ ನೀವು ಭಾರತೀಯರು ನಮಗಿಂತ ಜನಾಂಗೀಯವಾಗಿ ನೀವು ಕಪ್ಪು ಬಣ್ಣದವರಿದ್ದೀರಿ, ನಾವು ನಿಮ್ಮನ್ನು ಆಳ್ತೀವಿ, ನೀವು ಆಳಿಸ್ಕೊಳ್ಬೇಕು ಅಷ್ಟೇ, ನಾವು ನಿಮಗಿಂತ ಶ್ರೇಷ್ಠರು ಅನ್ನುವಂಥ ಭಾವನೆ ಅವರಲ್ಲಿ ಇತ್ತು. ಜೊತೆಗೆ ಕ್ರಿಶ್ಚಿಯನ್ ಮಿಷನರಿ ಆ್ಯಕ್ಟಿವಿಟೀಸ್ ವರ್ ನಾಟ್ ಬೀಯಿಂಗ್ ಲೈಕ್ಡ್ ಬೈ ಇಂಡಿಯನ್ಸ್. ಇದೊಂದು, ಈ ಕ್ರಿಶ್ಚಿಯನ್ ಮಿಷನರೀಸ್ಗಳು ಬರ್ತಾರೆ 1813 ಅಥವಾ 1833 ನಂತರ, ಇವರು ಬಂದು ಮತಾಂತರ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬನ್ನಿ ಕ್ರಿಶ್ಚಿಯನ್ ಧರ್ಮಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಓಕೆ, ಈ ರೀತಿ ಬಂದದ್ರಿಂದ ಭಾರತೀಯ ಇಲ್ಲಿ ಇದ್ದಂತಹ ಧರ್ಮದಲ್ಲಿ ಈ ಹಿಂದೂ ಧರ್ಮ ಆಗಿರ್ಬೋದು, ಇಸ್ಲಾಂ ಧರ್ಮ ಆಗಿರ್ಬೋದು, ಅವರು ಇರ್ತಾರಲ್ಲ ಮೊದಲಿನಿಂದ, ಅವರಾಗ ಅದ್ರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡೋಕೆ ಆರಂಭ ಮಾಡಿಬಿಡ್ತಾರೆ. ಆಮೇಲೆ ನೇಟಿವ್ಸ್ ಡಿಡ್ ನಾಟ್ ಅಪ್ರಿಷಿಯೇಟ್ ದೇರ್ ಇಂಟರ್ಫೆರೆನ್ಸ್ ವಿತ್ ಟ್ರೆಡಿಷನ್ಸ್, ಸತಿ, ವಿಡೋ ರಿಮ್ಯಾರೇಜ್ ಎಟ್ಸೆಟ್ರಾ. ಓಕೆ, ನೇಟಿವ್ಸ್ ಅಂದರೆ ಏನು? ಮೂಲ ನಿವಾಸಿಗಳು. ಇಲ್ಲಿದ್ದವರು ನಾಟ್ ಅಪ್ರಿಷಿಯೇಟ್ ದೇರ್ ಇಂಟ್ರೆಸ್ಟ್, ನೋಡಿ ದೇರ್ ಅಂದರೆ ಇಲ್ಲಿ ಬ್ರಿಟಿಷರು. ಓಕೆ, ಇಂಟರ್ಫೆರೆನ್ಸ್ ಅಂದರೆ ಬ್ರಿಟಿಷರು ಏನು ಮಾಡಿದ್ರು, ಈ ಸತಿ ವ್ಯವಸ್ಥೆ ತಪ್ಪು ಅಂತ ಹೇಳಿದರು. ವಿಧವಾ ವಿವಾಹವನ್ನು ಏನು ಮಾಡಬೇಕು, ಮತ್ತೆ ಮಾಡಬೇಕು, ವಿಧವೆ ಆಗಿದ್ದರೆ ಮತ್ತೆ ಅವಳಿಗೆ ಮದುವೆ ಮಾಡಿಕೊಡ್ಬೇಕು ಅನ್ನುವಂಥ ನೀತಿಗಳನ್ನ ತಂದ್ರಲ್ಲ ಬ್ರಿಟಿಷರು. ಇದನ್ನು ಕೂಡ ಭಾರತೀಯರು ಇಷ್ಟಪಡಲಿಲ್ಲ. ನಮ್ಮ ವ್ಯವಸ್ಥೆ ಅದು, ನಮ್ಮ ಸಂಪ್ರದಾಯ, ನೀವ್ಯಾರದನ್ನು ಕೇಳೋಕೆ ಅಂತ ಹೇಳಿ ಅದರ ವಿರುದ್ಧ ಕೂಡ ದಂಗೆಯನ್ನು ಎದ್ರು. ಜೊತೆಗೆ ಬ್ರಿಟಿಷರ್ಸ್ ಟ್ಯಾಕ್ಸ್ಡ್ ಟೆಂಪಲ್ ಆ್ಯಂಡ್ ಮಾಸ್ಕ್ ಲ್ಯಾಂಡ್ಸ್. ಬ್ರಿಟಿಷರು ಏನು ಮಾಡ್ತಾರೆ, ಹಿಂದೂಗಳ ದೇವಾಲಯಗಳಿಗೆ, ಮುಸ್ಲಿಮರ ಮಸೀದಿಗಳಿಗೂ ಕೂಡ ಟ್ಯಾಕ್ಸ್ಡ್ ತೆರಿಗೆಯನ್ನು ವಿಧಿಸಿದರು. ರಿಲಿಜಿಯಸ್ ಡಿಸ್ಅಬಿಲಿಟೀಸ್ ಆ್ಯಕ್ಟ್ 1856, ಧಾರ್ಮಿಕ ಡಿಸ್ಅಬಿಲಿಟೀಸ್ ಆ್ಯಕ್ಟ್ 1856ನಲ್ಲಿ ಇಟ್ ಮಾಡಿಫೈಡ್ ಹಿಂದೂ ಕಸ್ಟಮ್ಸ್, ಹಿಂದೂಗಳ ಸಂಪ್ರದಾಯವನ್ನು ಬದಲಾಯಿಸಲಾಯಿತು. ಅದರಲ್ಲಿ ಫಾರ್ ಇನ್ಸ್ಟನ್ಸ್ ಅಂದರೆ ಉದಾಹರಣೆಗೆ ನೋಡುವುದಾದರೆ, ಡಿಕ್ಲೇರಿಂಗ್ ದ್ಯಾಟ್ ಅ ಚೇಂಜ್ ಆಫ್ ರಿಲಿಜನ್ ಡಿಡ್ ನಾಟ್ ಡಿಬಾರ್ ಅ ಸನ್ ಫ್ರಾಮ್ ಇನ್ಹೆರಿಟಿಂಗ್ ದ ಪ್ರಾಪರ್ಟಿ ಆಫ್ ಹಿಸ್ ಹೀದನ್ ಫಾದರ್. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈಗ ಒಬ್ಬ ತಂದೆ ಹಿಂದೂ ಇರ್ತಾನೆ. ಓಕೆ, ಮಗ ಏನು ಮಾಡ್ದ, ಕ್ರಿಶ್ಚಿಯನ್ ಅಥವಾ ಇಸ್ಲಾಂಗೆ ಮತಾಂತರ ಆದ.
ಈಗ ಬ್ರಿಟಿಷ್ ಹಿಂದೂಗಳು ಏನಂತ ಇದ್ರು, ಸೊ ನೀನು ಮತಾಂತರಾದಿ ಆಗಿದೆಯಾ ಮಗನೇ, ನನ್ನ ಆಸ್ತಿಯಲ್ಲಿ ನಿನಗೆ ಪಾಲ್ ಸಿಗೋದಿಲ್ಲ ಅಂತ ಹಿಂದೂ ಧರ್ಮದಲ್ಲಿ ಅಂದ್ಕೊಳ್ತಾ ಇದ್ರು. ಬಟ್ ಬ್ರಿಟಿಷರು ಏನು ಮಾಡಿದ್ರು, ರಿಲಿಜಿಯಸ್ ಡಿಸೆಬಿಲಿಟೀಸ್ ಆ್ಯಕ್ಟ್ ಮುಖಾಂತರ ಅವನು ಯಾವುದೇ ಧರ್ಮಕ್ಕೆ ಮತಾಂತರ ಆಗಲಿ ಮಗ, ಅಪ್ಪನ ಆಸ್ತಿಯಲ್ಲಿ ಅವನಿಗೆ ಪಾಲು ಇದ್ದೇ ಇರುತ್ತೆ ಅಂತ ಅವ್ರು ಹೇಳಿದರು ಬ್ರಿಟಿಷರು. ಇದರಿಂದನೂ ಕೂಡ ಭಾರತೀಯರಲ್ಲಿ ತುಂಬ ಕೋಪ ಬಂತು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಸರಿನಾ? ನೆಕ್ಸ್ಟ್ ಎಕ್ಸ್ಟರ್ನಲ್ ಕಾಸಸ್. ಓಕೆ, ಬಾಹ್ಯ ಕಾರಣಗಳು. ನೋಡಿ, ಬಾಹ್ಯ ಕಾರಣಗಳಿವೆ ಕೆಲವೊಂದು. ಏನಂತ ಅಂದರೆ ಇನ್ಫ್ಲುಯೆನ್ಸ್ ಆಫ್ ಔಟ್ಸೈಡ್ ಇವೆಂಟ್ಸ್, ಹೊರಗೆ ನಡೆದಂಥ ಕೆಲವೊಂದು ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವೇರ್, ಎಲ್ಲಿ ಅಂದರೆ ಬ್ರಿಟಿಷ್ ಸಫರ್ಡ್ ಹೆವಿ ಲಾಸಸ್ ಕಾಸ್ಡ್ ಸೈಕೋಲಾಜಿಕಲ್ ರಿಪರ್ಕಷನ್ಸ್. ನೋಡಿ, ಬ್ರಿಟಿಷರು ಅವರೇನು ಅನ್ಕೊಂಡಿದ್ರು, ನಮ್ಮನ್ನು ಯಾರೂ ಸೋಲ್ಸೋಕ್ಕಾಗಲ್ಲ. ಭಾರತೀಯರು ಅನ್ಕೊಂಡಿದ್ರು ಇವರು ಬ್ರಿಟಿಷರು ತುಂಬ ಶಕ್ತಿಶಾಲಿಗಳಿದ್ದಾರೆ, ಮೊಘಲರನ್ನ ಸೋಲಿಸಿದ್ರು, ಮರಾಠರನ್ನ ಸೋಲಿಸಿದ್ರು, ಹೈದರಾಲಿನ ಕೊಂದರು, ಹಾಗಾಗಿ ಇವರನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ ಭಾರತೀಯರು ನಂಬ್ಕೊಂಡಿದ್ರು. ಆದರೆ ಈ ಬ್ರಿಟಿಷರು ಅಫ್ಘಾನ್ ಯುದ್ಧಗಳಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತಾರೆ. ಪಂಜಾಬ್ ಯುದ್ಧಗಳಲ್ಲೂ ಕೂಡ ಇವರಿಗೆ ಹಿನ್ನಡೆಗೆ ಆಗುತ್ತೆ, ಕೊನೆಗೆ ಎಂದಿರ್ತಾರೆ. ಕ್ರಿಮಿಯನ್ ಯುದ್ಧದಲ್ಲಿ ಸೋಲ್ತಾರೆ ಇವರು. ಸಂಥಾಲ್ ರೆಬೇಲಿಯನ್ನಲ್ಲಿ ತುಂಬ ತೊಂದರೆ ಆಗುತ್ತೆ ಇವರಿಗೆ. ಆಮೇಲೆ ಇದರಿಂದ ಏನಾಗುತ್ತೆ, ಬ್ರಿಟಿಷ್ ವೇರ್ ನಾಟ್ ಸೀನ್ ಆ್ಯಸ್ ಅನ್ಡಿಫೀಟೇಬಲ್ ಎನಿಮೋರ್. ಅಲ್ಲೆಲ್ಲ ಏನು ಬ್ರಿಟಿಷರಿಗೆ ನಷ್ಟ ಆಗುತ್ತಲ್ಲ, ಅಫ್ಘಾನ್ ಯುದ್ಧದಲ್ಲಂತೂ ಅವರು ಸಂಪೂರ್ಣವಾಗಿ ಗೆಲುವು ಸಿಗಲಿಲ್ಲ. ಕ್ರಿಮಿಯನ್ ವಾರಗಳಲ್ಲೂ ಕೂಡ ಸೋಲ್ತಾರೆ ಅವರು. ಕ್ರಿಮಿಯಾನ್ ಅಂತ ಒಂದು ದೇಶ ಬರುತ್ತೆ ಅಲ್ಲಿ. ಓಕೆ, ಆಗ ಭಾರತೀಯರಿಗೆ ಅರ್ಥ ಆಗುತ್ತೆ ಬ್ರಿಟಿಷರನ್ನ ಸೋಲಿಸ್ಬೋದು. ಓಕೆ, ಅನ್ಡಿಫೀಟೇಬಲ್ ಅಲ್ಲ ಅವರು. ಡಿಫೀಟ್ ಅಂದರೆ ಸೋಲು, ಅನ್ಡಿಫೀಟ್ ಅಂದರೆ ಸೋಲಿಸಲಾಗದೇ ಇರುವಂಥದ್ದು. ಓಕೆ, ನಾಟ್ ಸೀನ್ ಆ್ಯಸ್ ಅನ್ಡಿಫೀಟೇಬಲ್ ಎನಿಮೋರ್. ಇನ್ನು ಮುಂದೆ ಅವ್ರನ್ನೇನು ಸೋಲಿಸೋಕ್ಕಾಗೋದಿಲ್ಲ ಅಂತ ಇಲ್ಲ, ಅವ್ರನ್ನ ಸೋಲಿಸ್ಬೋದು ಅನ್ನೋದು ಭಾರತೀಯರ ಮನಸ್ಸಿಗೆ ಬರುತ್ತೆ. ಇವು ಕಾರಣಗಳಂತ ಹೇಳ್ಬೋದು. ಜೊತೆಗೆ ಕೆಲವೊಂದು ಡಿಸ್ಕಂಟೆಂಟ್ ಅಮಾಂಗ್ ಸಿಪಾಯಿಸ್. ಈ ಸಿಪಾಯಿಗಳಿರ್ತಾರಲ್ಲ, ಬ್ರಿಟಿಷ್ ಸೈನ್ಯದಲ್ಲಿ ವರ್ಕ್ ಮಾಡ್ತಾ ಇದ್ರು, ಅವ್ರಿಗೂ ಕೂಡ ಬ್ರಿಟಿಷರ ಬಗ್ಗೆ ಅಷ್ಟೊಂದು ಸಮಾಧಾನ ನೆಮ್ಮದಿ ಆಗಲಿ ಇರಲಿಲ್ಲ. ಅವ್ರಿಗೂ ಕೂಡ ಏನಾಗ್ತಾ ಇತ್ತು, ಬ್ರಿಟಿಷರ ಒಂದು ನೀತಿ ನಿಯಮಗಳಾಗಿರ್ಬೋದು, ಅವರ ಸಿದ್ಧಾಂತಗಳಲ್ಲಿ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಅದರಲ್ಲಿ ಒಂದು ಮೊದಲನೇ ಪಾಯಿಂಟು, ಇಂಟರ್ಫಿಯರೆನ್ಸ್ ಇನ್ ರಿಲಿಜಿಯನ್, ಟರ್ಬಾನ್ ನಾಟ್ ಗಿವನ್ ಡ್ಯೂ ರೆಸ್ಪೆಕ್ಟ್, ಕ್ರಾಸಿಂಗ್ ದ ಸೀಸ್ ಎಟ್ಸೆಟ್ರಾ. ಓಕೆ, ಇಂಟರ್ಫಿಯರೆನ್ಸ್ ಅಂದರೆ ಏನು, ಮೂಗು ತೋರಿಸು, ಅದರಲ್ಲಿ ಹಸ್ತಕ್ಷೇಪ ಮಾಡು. ಯಾವುದರಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡ್ತಾ ಇದ್ರು. ಉದಾಹರಣೆಗೆ ಈ ಟರ್ಬಾನ್ ಅಂದರೆ ಏನು ಗೊತ್ತಾ, ಅಥವಾ ಟರ್ಬಾನ್ ಏನಂತೀರಿ ನೋಡಿ ಅದಕ್ಕೆ ಉಚ್ಚಾರಣೆ. ಸಿಖ್ರು ತಲೆ ಮೇಲೆ ಕಟ್ಕೊಳ್ತಾರೆ ಗೊತ್ತಾ ಪೇಟವನ್ನು, ಆ ಪೇಟಕ್ಕೆ ಅವ್ರು ಗೌರವ ಕೊಡ್ತಾ ಇರಲಿಲ್ಲ ಬ್ರಿಟಿಷರು. ಸಿಖ್ರಿಗೆ ಅದು ತುಂಬ ಪವಿತ್ರ. ಓಕೆ, ಅದೊಂದು. ಮತ್ತು ಅದೇ ಹೇಳಿದ್ದೀನಲ್ಲ, ಭಾರತೀಯ ಮೇಲ್ಜಾತಿಯವರಿಗೆ ಮೊದಲು ಸಮುದ್ರವನ್ನು ದಾಟೋದು ಅವ್ರಿಗೇನಿರಲಿಲ್ಲ, ಅಪವಿತ್ರ. ಅದು ಏನದು, ನಾವು ಧರ್ಮವನ್ನು ಬಿಟ್ಟಂತೆ ಅಂತ ಏನೋ ನಂಬಿಕೆ ಇತ್ತು ಭಾರತೀಯರಲ್ಲಿ, ಮೇಲ್ಜಾತಿಯವರಲ್ಲಿ. ಸೊ ಹಾಗಾಗಿ ಬ್ರಿಟಿಷರು ಏನು ಹೇಳ್ತಾ ಇದ್ರು, ಇಲ್ಲ ನೀವೆಲ್ಲರೂ ಯಾರೇ ಆಗಿದ್ರು ಕೂಡ ಹೋಗಬೇಕು, ಸಮುದ್ರವನ್ನು ದಾಟಿ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಬೇಕು ಅಂತ ಹೇಳಿ ಬ್ರಿಟಿಷರು ಹೇಳ್ತಾ ಇದ್ರು. ಸೊ ಇದರಿಂದನೂ ಕೂಡ ಕೋಪ ಬರಲಿಕ್ಕೆ ಆರಂಭ ಆಯಿತು. ಯಾರಿಗೆ, ಸಿಪಾಯಿಗಳಿಗೆ. ಆಮೇಲೆ ರೆಡ್ಯೂಸ್ಡ್ ಪೇ ಕಂಪೇರ್ಡ್ ಟು ಬ್ರಿಟಿಷ್ ಕೌಂಟರ್ ಪಾರ್ಟ್. ಅಂದರೆ ಈಗ ಒಬ್ಬ ಭಾರತೀಯ ನೌಕರ ಇರ್ತಾನೆ, ಒಬ್ಬ ಭಾರತೀಯ ಸಿಪಾಯಿ ಇರ್ತಾನೆ, ಮತ್ತೊಬ್ಬ ಇಂಗ್ಲೀಷ್ ಸಿಪಾಯಿ ಇರ್ತಾನೆ. ಒಬ್ಬ ಭಾರತೀಯ ಮತ್ತೊಬ್ಬ ಇಂಗ್ಲೀಷ್ ಸಿಪಾಯಿ ಇರ್ತಾನೆ. ಸೊ ಇದರಲ್ಲಿ ಭಾರತೀಯನಿಗೆ ಅವರು ಸಂಬಳವನ್ನು ಒಂದು 100 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ನವನಿಗೆ ಒಂದು 150 ರೂಪಾಯಿ ಕೊಡೋದು. ಸೇಮ್ ಉದ್ಯೋಗ, ಇಬ್ಬರಿಗೂ ಕೆಲಸ ಮಾಡೋದು ಸೇಮ್, ಬಟ್ ಸಂಬಳ ಇಂಗ್ಲೀಷ್ನವರಿಗೆ ಜಾಸ್ತಿ. ಇದು ಕೂಡ ಕೋಪ ಬಂತವ್ರಿಗೆ. ಇಬ್ಬರು ಸೇಮ್ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಯಾಕೆ ಸೇಮ್ ಸಂಬಳ ಇಲ್ಲ. ಆಮೇಲೆ ನೋ ಫಾರಿನ್ ಭತ್ತ ಅಲ್ಲ, ಇದು ಭತ್ತೆ ಕೊಡ್ತಾರೆ ಗೊತ್ತಾ, ಅದು ಫಾರ್ ವಾರ್ 14 ರೀಜನ್ಸ್ ಔಟ್ಸೈಡ್ ಇಂಡಿಯಾ. ಓಕೆ, ಬ್ರಿಟಿಷರು ಏನು ಹೇಳ್ತಾ ಇದ್ರು, ನೀವು ಭಾರತವನ್ನು ಬಿಟ್ಟು ಹೊರಗಡೆ ಹೋಗಿಯೂ ಕೂಡ ಯುದ್ಧ ಮಾಡಬೇಕಂತ ಹೇಳ್ತಾ ಇದ್ರು. ಬಟ್ ಹಾಗೆ ಹೋಗಿ ಯುದ್ಧ ಮಾಡಿದಂತಹ ಸೈನಿಕರಿಗೆ ಎಕ್ಸ್ಟ್ರಾ ಭತ್ತೆಯನ್ನು ಕೊಡ್ತಾ ಇರಲಿಲ್ಲ. ಓಕೆ, ಅದೊಂದು ಸಮಸ್ಯೆ. ರೇಷಿಯಲ್ ಡಿಸ್ಕ್ರಿಮಿನೇಷನ್ ಆಫ್ ಇಂಡಿಯನ್ಸ್ ಇನ್ ಮ್ಯಾಟರ್ ಆಫ್ ಪ್ರಮೋಷನ್ಸ್ ಆ್ಯಂಡ್ ಪ್ರಿವಿಲೇಜಸ್. ಪ್ರಮೋಷನ್ ಅಂದರೆ ಪದೋನ್ನತಿ, ಪ್ರಿವಿಲೇಜಸ್ ಅಂದರೆ ಸವಲತ್ತುಗಳು. ಓಕೆ, ರೇಷಿಯಲ್ ಡಿಸ್ಕ್ರಿಮಿನೇಷನ್ಸ್, ಜನಾಂಗೀಯ ತಾರತಮ್ಯಗಳು. ಅವನು ಭಾರತೀಯ, ಅವನು ಕಪ್ಪು ವರ್ಣದವ ಅಥವಾ ಅವನು ದ್ರಾವಿಡ ಅಂತ ಹೇಳಿ ಅವನಿಗೆ ಪ್ರಮೋಷನ್ ಬೇಗ ಕೊಡೋದಿಲ್ಲ ಅಥವಾ ಕೊಡೋದೇ ಇಲ್ಲ ಅವನಿಗೆ. ಬಟ್ ಅವನು ಇಂಗ್ಲೀಷ್ನವನಾಗಿದ್ದರೆ, ಬಿಳಿಯನಾಗಿದ್ದರೆ ಅವನಿಗೆ ಬೇಗ ಪ್ರಮೋಷನ್ ಕೊಡೋದು, ಅವನು ಒಳ್ಳೆ ಸವಲತ್ತು ಕೊಡೋದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಸಿಪಾಯಿಸ್ ವೇರ್ ಬೇಸಿಕಲಿ ಪೀಸಂಟ್ಸ್ ಇನ್ ಯೂನಿಫಾರ್ಮ್ಸ್. ನೋಡಿ, ಸಾಮಾನ್ಯವಾಗಿ ಸಿಪಾಯಿಗಳು ಯಾರಿದ್ರು, ಅವರು ಎಲ್ಲ ಪಾಪ ಮೊದಲು ರೈತರಾಗೇ ಇದ್ದರು. ಬಟ್ ಉದ್ಯೋಗ ಸಿಗುತ್ತೆ ಹೊಟ್ಟೆಪಾಡಿಗೆ ಅಂತ ಅವ್ರು ಏನಾಗಿದ್ರು, ಯೂನಿಫಾರ್ಮನ್ನು ಹಾಕ್ಕೊಂಡಿದ್ರು. ದೇರ್ಫಾರ್, ಆದ್ದರಿಂದ ದ ರೂರಲ್ ಸೆಂಟಿಮೆಂಟ್ಸ್ ಅಟ್ಯಾಚ್ಡ್ ವರ್ ಬೀಯಿಂಗ್ ಹರ್ಟ್. ಏನು ಗ್ರಾಮೀಣ ಭಾಗದವರ ಒಂದು ಸೆಂಟಿಮೆಂಟ್ಗಳಿದ್ವಲ್ಲ, ಅವೆಲ್ಲವೂ ಕೂಡ ಹರ್ಟ್ ಆಗಲಿಕ್ಕೆ ಆರಂಭ ಆಯಿತು. ಅವರಿಗೆ ಕೋಪ ಬರಲಿಕ್ಕೆ ಆರಂಭ ಆಯಿತು ಸಿಪಾಯಿಗಳಿಗೆ. ಲಾರ್ಡ್ ಕೆನಿಂಗ್ಸ್ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ 1856 ಇದು ತುಂಬ ಮುಖ್ಯವಾದಂಥ ಕಾರಣ ಆಯಿತು. ಅಂದರೆ ಇದರಲ್ಲಿ ನಿನ್ನೆ ಹೇಳಿದ್ದೀನಿ ನಾನು, ಏನಂದರೆ ಎವ್ರಿ ಸೋಲ್ಜರ್ ಆಫ್ ಬೆಂಗಾಲ್ ಆರ್ಮಿ
ಟು ಗೋ ಓವರ್ಸೀಸ್ ಫಾರ್ ಡಿಪ್ಲಾಯ್ಮೆಂಟ್ ಇಫ್ ರಿಕ್ವೈರ್ಡ್. ಅವನೇನು ಹೇಳ್ತಾನಂದರೆ ಜನರಲ್ ಸರ್ವಿಸ್ ಎನ್ಲಿಸ್ಟ್ಮೆಂಟ್ ಆ್ಯಕ್ಟ್ನಲ್ಲಿ ಬಂಗಾಳದ, ಇಡೀ ಭಾರತದಲ್ಲ, ನೆನ್ಪಿಟ್ಕೊಳ್ಬೇಕು, ಕೇಳ್ಬೋದು ಪ್ರಿಲಿಮ್ಸ್ನಲ್ಲಿ, ಬಂಗಾಳದಲ್ಲಿ ಇರುವಂತಹ ಬ್ರಿಟಿಷ್ ಆರ್ಮಿಯಲ್ಲಿರುವಂಥ ಯಾವುದೇ ಸೈನಿಕ, ಅವನು ಭಾರತೀಯನೇ ಇರಲಿ ವಿದೇಶಿಯನೇ ಇರಲಿ, ಅವನು ಅಕಸ್ಮಾತ್ ಡೆಪ್ಲಾಯ್ಮೆಂಟ್ ರಿಕ್ವೈರ್ಡ್, ಅಗತ್ಯ ಬಿದ್ದರೆ ಬೇರೆ ದೇಶಕ್ಕೂ ಹೋಗಿ ಯುದ್ಧ ಮಾಡಬೇಕಾಗತ್ತೆ ಅನ್ನೋದನ್ನು ಆ ಒಂದು ಕಾಯ್ದೆಯಲ್ಲಿ ಹೇಳಿದ ಲಾರ್ಡ್ ಕ್ಯಾನಿಂಗ್ 1856ರಲ್ಲಿ. ಸೊ ಇದು ತುಂಬ ಕೋಪ ಬಂತು ಭಾರತೀಯರಿಗೆ, ಯಾರಿಗೆ, ಮೇಲ್ಜಾತಿಯವರಿಗೆ. ಇನ್ನು ಇಮಿಡಿಯೇಟ್ ಕಾಸ್, ತತ್ಕ್ಷಣದ ಕಾರಣಗಳು. ಓಕೆ, ಇದೆಲ್ಲ ಇತ್ತು ಒಳಗಡೆ, ಅದು ಬೂದಿ ಮುಚ್ಚಿದ ಕೆಂಡದಂತಿತ್ತು. ಆ ಬೂದಿ ಮುಚ್ಚಿದ ಕೆಂಡವನ, ಬೂದಿಯನ್ನು ಊದಿ ಯಾರ ಕೆಂಡವನ ದಗದಗಿಸುವಂತೆ ಮಾಡಿದ್ರು ಅಂತ ನೋಡೋದಾದರೆ, ಮೊದಲನೇ ಪಾಯಿಂಟು ಅದರಲ್ಲಿ ರೂಮರ್ಸ್ ಆಫ್ ಬೋನ್ ಡಸ್ಟ್ ಮಿಕ್ಸ್ಡ್ ವಿತ್ ಫ್ಲೋರ್. ನೋಡಿ, ಅಂದರೆ ಹಿಟ್ಟಿನ ಜೊತೆಗೆ ಎಲುಬಿನ ಪುಡಿಯನ್ನು ಸೇರಿಸಿದ್ದಾರೆ ಅಂತ ಒಂದು ಏನದು ರೂಮರ್, ಗಾಳಿ ಸುದ್ದಿ ಹರಡಿತು. ಯಾವುದಕ್ಕೆ, ಈ ಒಂದು ಯುದ್ಧ ಶಸ್ತ್ರಾಸ್ತ್ರಗಳಲ್ಲಿ. ನೆಕ್ಸ್ಟ್, ಇಂಟ್ರೊಡಕ್ಷನ್ ಆಫ್ ರಾಯಲ್ ಎನ್ಫೀಲ್ಡ್ ರೈಫಲ್, ಒಂದು ಹೊಸ ಪಿಸ್ತೂಲ್ಗಳು, ರಾಯಲ್ ಎನ್ಫೀಲ್ಡ್ ಪಿಸ್ತೂಲ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಫಿಚ್ ಅಂದರೆ ಅದು, ಇಲ್ಲಿ ಫಿಚ್ ಅಂದ್ರೆ ಏನು, ಅದು ಯಾವುದು ಇತ್ತಲ್ಲ ಅದಕ್ಕಿಂತ ಮುಂಚೆ ಅದು, ಫಿಚ್ ಹ್ಯಾಡ್ ಹೊಂದಿತ್ತು ಕಾರ್ಟ್ರಿಡ್ಜ್ ವಿತ್ ಗ್ರೀಸ್ ಮೇಡ್ ಆಫ್ ಬೀಫ್. ಅಂದರೆ ಇಲ್ಲಿ ಕಾರ್ಟ್ರಿಡ್ಜ್ ಅಂತ ಬರುತ್ತೆ. ಈಗ ಉದಾಹರಣೆಗೆ ಪ್ರಿಂಟರ್ ಇರುತ್ತೆ ಗೊತ್ತಾ, ಅದರಲ್ಲಿ ಇಂಕ್ ಅದು ಇದು ಮಾಡುತ್ತಲ್ಲ, ಏನದು ಇಂಕ್ ಇರುತ್ತಲ್ಲ, ಅದು ಪ್ರಿಂಟ್ ಮಾಡುತ್ತೆ, ಅದನ್ನು ಕಾರ್ಟ್ರಿಡ್ಜ್ ಅಂತ ಕರಿತೀವಿ. ಸೊ ಆ ರೀತಿ ಪಿಸ್ತೂಲ್ಗಳಲ್ಲಿ ಕೂಡ ಕಾರ್ಟ್ರಿಡ್ಜ್ ಅಂತ ಅನ್ನೋಂಥ ಒಂದು ವಸ್ತು ಇರುತ್ತೆ. ಓಕೆ, ಆ ಕಾರ್ಟ್ರಿಡ್ಜ್ನಲ್ಲಿ ಗ್ರೀಸ್ ಇತ್ತು. ಆ ಗ್ರೀಸ್ನೊಳಗಡೆ ಆ ಗ್ರೀಸನ್ನು ಹೇಗೆ ತಯಾರು ಮಾಡಿದ್ರು ಅಂತಂದರೆ, ಗ್ರೀಸ್ ಅಂದರೆ ಅಂಟಂಟಾಗಿರುತ್ತೆ, ನೋಡಿರ್ಬೋದು ನೀವು. ಅದು ನೀರಿನ ಹಾಗೆ ಇರಲ್ಲ, ಎಣ್ಣೆ ಹಾಗೂ ಇರಲ್ಲ, ಎಣ್ಣೆಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ತುಪ್ಪದ ರೀತಿ ಇರುತ್ತೆ, ಅಥವಾ ಜೇನುತುಪ್ಪದ ರೀತಿಯಲ್ಲಿ ಇರುತ್ತೆ ಗ್ರೀಸು. ಆ ಗ್ರೀಸ್ ಯಾವುದರಿಂದ ಮಾಡಲಾಗಿತ್ತು ಅಂದರೆ, ಈ ಆಕಳ ಮಾಂಸ ಮತ್ತು ಆಕಳು ಮತ್ತು ಪಿಗ್ ಇರುತ್ತಲ್ಲ ಅದರ ಫ್ಯಾಟ್ನಿಂದ, ಅದರ ಒಂದು ಫ್ಯಾಟ್ ಏನಂತೀವಿ ಕನ್ನಡದಲ್ಲಿ ಪಿಷ್ಟ ಅಂತ ಕರಿತೀವ, ಶರ್ಕರ ಮತ್ತು ಪಿಷ್ಟ, ಶುಗರ್ ಆ್ಯಂಡ್ ಫ್ಯಾಟ್. ಎಸ್, ಮಾಂಸ ಅಲ್ಲ, ಅದು ಪಿಷ್ಟ, ಕೊಬ್ಬು ಅಂತ ಕರಿತೀವಿ, ಕೊಬ್ಬಿನಿಂದ ಮಾಡಿದ್ದಾರೆ ಆಕಳು ಮತ್ತು ಹಂದಿಯ ಅಂತ ಹೇಳಿ ಅದೊಂದು ತುಂಬ ಗಾಳಿ ಸುದ್ದಿ ಹರಡಿತು. ಇದರಲ್ಲಿ ಮುಖ್ಯವಾಗಿ ಹಸು ಅಂದರೆ ಆಕಳು ಹಿಂದೂಗಳಿಗೆ ಪವಿತ್ರ, ಮುಸ್ಲಿಮರಿಗೆ ಅವ್ರಿಗೆ ಹಂದಿಯನ್ನು ಏನು ಮಾಡೋ ಮುಟ್ಟು ಹಾಗೂ ಇಲ್ಲ ಅವ್ರ ಧರ್ಮದ ಪ್ರಕಾರ. ಇದರಿಂದ ಅವರು ಕೋಪಗೊಳ್ತಾರೆ, ಹಿಂದೂ ಮುಸ್ಲಿಂ ಸಿಪಾಯಿಗಳು. ಇದು ತತ್ಕ್ಷಣದ ಕಾರಣ ಆಗುತ್ತೆ. ಓಕೆ, ನೀವು ಮಂಗಲ್ ಪಾಂಡೆ ಸಿನಿಮಾ ನೋಡಿದ್ದೀರಾ? ಮಂಗಲ್ ಪಾಂಡೆ ಸಿನಿಮಾ ನೋಡಿದ್ದೀರಾ? ಯಾರ್ಯಾರು ನೋಡಿದ್ದೀರಿ? ಓಂಕಾರ ಅವ್ರು ಹೇಳ್ತಾ ಇದ್ದಾರೆ ಚೆನ್ನಾಗಿ ಹೇಳಿದ್ದಾರೆ ಸರ್, ಬಟ್ ನಾವೇ ಚೆನ್ನಾಗಿ ಹೋಗಿ ಕೇಳಿಲ್ಲ. ಪರವಾಗಿಲ್ಲ, ಇನ್ನು ಕೇಳಿ. ರೂಪಾ ಅವರು ನಾವೇ ಚೆನ್ನಾಗಿ ಕೇಳಿಲ್ಲ ಅನಿಸುತ್ತೆ. ಓಕೆ. ಸಂಗಮೇಶ್ವರಿ ಅವರು ಮ್ಯಾಥಮೆಟಿಕ್ಸ್ ಸರಿಯಾಗಿ ಹೇಳಿಲ್ಲ ಸರ್, ಪರವಾಗಿಲ್ಲ. ನಮಗೆ ಇಂಗ್ಲೀಷ್ ಸರಿಯಾಗಿ ಆಗಿಲ್ಲ. ನಿಮಗೆ ನಿಜ ಹೇಳ್ತೀನಿ, ನಮಗೆ 8th ಸ್ಟ್ಯಾಂಡರ್ಡ್ಗೆ ತುಂಬ ಒಳ್ಳೆಯ ಟೀಚರ್ ಇದ್ದರು ಇಂಗ್ಲೀಷ್ಗೆ. ಬಟ್ ನಾನು ಹೋಗಿ ಜಾಯ್ನ್ ಆಗಿ 2 ತಿಂಗಳಿಗೆ ಅವ್ರು ಟ್ರಾನ್ಸ್ಫರ್ ಆಗಿಬಿಡ್ತು. 8th, 9th, 10th ಒಳ್ಳೆ ಇಂಗ್ಲೀಷ್ ಸರೇ ಸಿಗಲಿಲ್ಲ ನಮಗೆ, ಟೀಚರು ಸಿಗಲಿಲ್ಲ, ಸರು ಸಿಗಲಿಲ್ಲ. ನಾವು ಇಂಗ್ಲೀಷ್ ಕಲ್ತದ್ದೇ PUCನಲ್ಲಿ. ಅಲ್ಲೂ ಫಿಸಿಕ್ಸ್ ಸರು ಮತ್ತು ಇಂಗ್ಲೀಷ್ ಸರ್ ತುಂಬ ಚೆನ್ನಾಗಿ ಕಲಿಸ್ತಾಯಿದ್ರು. ಸೊ ಅದನ್ನು ನೋಡಿ ಹೀಗೆ ಕೂರ್ತಾ ಇದ್ವಿ ನಾವು ಅವ್ರು ಮಾತಾಡುವಾಗ, ಎಲ್ಲ ಕೇಳಿ 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 ಕಲ್ತ್ಕೊಂಡದ್ದು. ಇಲ್ಲಿ ಎಂಜಿನಿಯರಿಂಗ್ ಮಾಡುವಾಗಲೂ ಕೂಡ ಅಷ್ಟೊಂದು ಇಂಗ್ಲೀಷ್ ಚೆನ್ನಾಗಿರಲಿಲ್ಲ ಸರ್ಗಳದು, ಬಟ್ PUCನಲ್ಲಿ ಒಟ್ಟು ಚೆನ್ನಾಗಿತ್ತು. ಆಮೇಲೆ IASಗೆ ಬಂದಾಗ ಸ್ವಂತ ಬರ್ತಾ ಬರ್ತಾ ಓದಿ 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 ರೂಢಿ ಆಯಿತು. ನಿಮಗೂ ಆಗುತ್ತೆ, ನೀವೆಲ್ಲರೂ ಕಲಿತೀರಿ. 6 ಸೈನಿಕರ ಮುಸ್ಲಿಮರ ಗಡ್ಡ ಕತ್ತರಿಸಲು ಆದೇಶಿಸಿದ್ದರು. ಓಕೆ. ಹಿಂದೂಗಳಿಗೆ ಟೋಪಿ ತಿಲಕ್ ಧರಿಸುವುದನ್ನು ನಿರ್ಬಂಧಿಸಿದ್ದರು. ಅಗ್ಗದ ದರದಲ್ಲಿ ನೀಡುತ್ತಿದ್ದ ಗೋಧಿ ಹಿಟ್ಟಿನಲ್ಲಿ ಕೊಬ್ಬು ಸವರಿದ ಲೇಬಲ್. ಎಸ್ ಅಲ್ವಾ? ಸೊ ಇದು ಕೂಡ ಮಂಗಲ್ ಪಾಂಡೆ ಅನ್ನುವಂಥ ಒಂದು ಸಿನಿಮಾ ಇದೆ, ಫ್ರೀ ಇದ್ದಾಗ ನೋಡಿ ಅದನ್ನು ಎಲ್ಲರೂ. ನಿಮ್ಗೆ ಯಾವತ್ತಾದರೂ ಬೋರ್ ಆಗುತ್ತಲ್ಲ, ಇನ್ನು ಮುಂದೆ ಮೇವರೆಗೂ ಎಕ್ಸಾಮ್ ಇದೆ, ಅಲ್ಲಿವರೆಗೂ ನಿಮ್ಗೆ ರೆಸ್ಟ್ ಇರಲ್ಲ, ಪ್ರತಿದಿನ ನೀವು ಸ್ಟಡಿ ಮಾಡ್ತಾನೆ ಇರಬೇಕು. ಯಾವಾಗ ಬೋರ್ ಆಗುತ್ತಲ್ಲ ಆಗ ಮಂಗಲ್ ಪಾಂಡೆ ಅನ್ನುವಂಥ ಒಂದು ಸಿನಿಮಾ ನೋಡಿ. ಓಕೆ, ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ ನಿಮ್ಮದು ಇಂಗ್ಲೀಷು. ಭುವನೇಶ್ವರಿ ಮೇಡಮ್ ಹೇಳ್ತಾ ಇದ್ದಾರೆ ಇಂಗ್ಲೀಷ್ ಟೀಚರ್ ಇರಲಿಲ್ಲ ಅಂತ ಅವ್ರಿಗೂ ಕೂಡ. ಇಲ್ಲಿ ಇಂಗ್ಲೀಷ್ ಇಂಪ್ರೂವ್ ಆಗ್ತಾ ಇದೆ. ನಾನು ಹೇಳುವಾಗ ನಿಮಗೆ ಈ ರೀತಿ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ನೀವು ಹೋಗಿ ಗ್ರಾಮರೇ ಕೇಳಬೇಕಂತ ಏನಿಲ್ಲ. ನಾನು ಗ್ರಾಮರ್ ಈಗಲೂ ಕೂಡ ಸರಿಯಾಗಿ ಬರಲ್ಲ ನಮಗೆ, ಬಟ್ ಈ ರೀತಿ ಓದಿ 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 ಅರ್ಥ ಮಾಡ್ಕೊಂಡಿದ್ದೀವಿ, ರೂಢಿ ಮಾಡ್ಕೊಂಡಿದ್ದೀವಿ. ಓಕೆ, ಯಾಕಂದರೆ ಗ್ರಾಮರ್ ಕೇಳ್ತಾ ಇದ್ವಿ ಮತ್ತೆ ಮರಿತಾ ಇದ್ವಿ, ಕೇಳ್ತಾ ಇದ್ವಿ ಮತ್ತೆ ಮರಿತಾ ಇದ್ವಿ. ಈಗ ಇಂಪ್ರೂವ್ ಆಗ್ತಾ ಇದೆಯಾ ಕನ್ನಡ IAS ಅಕಾಡೆಮಿನಲ್ಲಿ ನಿಮಗೆ? ಎಸ್ ಅಂತ ಹೇಳಿ ನೋಡೋಣ, ಅರ್ಥ ಆಗ್ತಾ ಇದ್ದರೆ. ಪೂಜಾ ಮೇಡಮ್ ಅವರು ಒಂದು ಸ್ವಲ್ಪ ಜಾಸ್ತಿ ಇಂಗ್ಲೀಷೇ ಮಾತಾಡ್ತಾರೆ, ಕಾರಣ ಏನಂದರೆ ನಿಮ್ಗೆ ರೂಢಿ ಆಗಲಿ ಅಂತ. ಓಕೆ, ಅವ್ರು ಕೇಳಿ, ಗಮನ ಇಟ್ಕೊಂಡು ಕೇಳಿ ಅದನ್ನು. ಇಲ್ಲಿ ಕನ್ನಡ ನಮ್ಮ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳಿ, ನಮ್ಮ ಮತ್ತು ಈರಣ್ಣ ಸರ್ ಕ್ಲಾಸ್ನಲ್ಲಿ. ಪೂಜಾ ಮೇಡಮ್ ಅವ್ರ ಕ್ಲಾಸಲ್ಲಿ ಇಂಗ್ಲೀಷ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಪದ ಇಂಗ್ಲೀಷ್ನಲ್ಲಿ ಅವ್ರು ಹೇಳಿದ್ದು ಕನ್ನಡದಲ್ಲಿ ಮರ್ತ್ರೆ ನೀವು ಅದನ್ನು ಟೈಪ್ ಮಾಡಿ ಹೇಳಿ ಅವರಿಗೆ, ಮೇಡಮ್ ಕನ್ನಡದಲ್ಲಿ ಅಂತ ಹೇಳಿ. ಓಕೆ, ಇಂಪ್ರೂವ್ ಆಗುತ್ತೆ ಎಲ್ಲ ತಾನಾಗೆ ಬರ್ತಾ ಬರ್ತಾ. ಓಕೆ, ಸರಿ. ಓಕೆ, ಈಗ ಯಾವ ರೀತಿ ದಂಗೆ ಆರಂಭ ಆಯ್ತು ಅಂತ ನೋಡೋಣ. ರೈಸ್ ಆಫ್ ರಿವೋಲ್ಟ್ ದಂಗೆ ಹೀಗೆ ಎದ್ದಿತು. ಮೊದಲು ಫಸ್ಟ್ ಆಟ್
ಪ್ರದೇಶ ಇದ್ದರೆ ಆ್ಯಟ್ ಅಂತ ಮುಂದೆ ಬರಿಬೇಕು. ಬೆಹರಾಂಪುರ್ ಇನ್ ಫೆಬ್ರವರಿ 1857. ಬೆಹರಾಂಪುರದಲ್ಲಿ 19th ನೇಟಿವ್ ಇನ್ಫ್ಯಾಂಟ್ರಿ, ನೆನ್ಪಿಟ್ಕೊಳ್ಳಿ ಇದನ್ನು, 19th ನೇಟಿವ್ ಇನ್ಫ್ಯಾಂಟ್ರಿ ಅನ್ನುವಂಥ ಒಂದು ತಂಡದವರು ಪ್ರತಿಭಟನೆ ಮಾಡೋಕೆ ಆರಂಭ ಮಾಡ್ತಾರೆ, ವಿರೋಧಿಸೋಕೆ. ದೆನ್ ಬ್ಯಾರಕ್ಪುರ್, ಏಪ್ರಿಲ್ನಲ್ಲಿ 1857 ಬ್ಯಾರಕ್ಪುರ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಮಂಗಲ್ ಪಾಂಡೆ ಇರ್ತಾನೆ. ಇವಂದೇನು 34th ನೇಟಿವ್ ಇನ್ಫ್ಯಾಂಟ್ರಿ. ನೋಡಿ, ಫಸ್ಟ್ ಇದ್ದದ್ದು ಬೆಹರಾಂಪುರದಲ್ಲಿ ಫೆಬ್ರವರಿನಲ್ಲಿ 1857ನಲ್ಲಿ, ಅದು 19th ನೇಟಿವ್ ಇನ್ಫ್ಯಾಂಟ್ರಿ, 19 ಅದರ ನಂಬರು. ನೆಕ್ಸ್ಟ್ ಮಂಗಲ್ ಪಾಂಡೆದು 34th, ಗೊತ್ತಿರಬೇಕು ನಿಮಗೆ, ಕನ್ಫ್ಯೂಸ್ ಆಗಬಾರ್ದು, ಎಕ್ಸಾಮಲ್ಲಿ ಕೊಡ್ತಾರೆ ಒಂದೊಂದು ಬಾರಿ. ಮಂಗಲ್ ಪಾಂಡೆ ಊರು ಬ್ಯಾರಕ್ಪುರು, ಮಂಗಲ್ ಪಾಂಡೆ ಊರು ಬ್ಯಾರಕ್ಪುರು. ಹಿ ಆಲ್ಸೋ ಕಿಲ್ಡ್ ಒನ್ ಆಫ್ ಹಿಸ್ ಸುಪೀರಿಯರ್ಸ್, ಅವನ ಹಿರಿಯ ಅಧಿಕಾರಿಯನ್ನು ಒಬ್ಬರನ್ನ ಕೊಂದು ಬಿಡ್ತಾನೆ ಅವನು. ಓಕೆ, ಜೊತೆಗೆ ಇನ್ 7th ಅವಧ್ ರೆಜಿಮೆಂಟ್ ಮೇನಲ್ಲೂ ಕೂಡ ದಂಗೆ ಹೇಳುತ್ತೆ. ಸೊ ಬೆಹರಾಂಪುರ್, ಬ್ಯಾರಕ್ಪುರ್, ಆಮೇಲೆ ಅವಧ್, 3 ಕಡೆ ಸಡನ್ನಾಗಿ ತಿಂಗಳುಗಳ ನಂತರ ಹೋರಾಟ ಆರಂಭ ಆಗುತ್ತೆ. ಅಲ್ಲಿ ಆಗೊಮ್ಮೆ ಆಗ್ತಾ ಇತ್ತು. ಕೊನೆಗೆ ದ ಫೈನಲ್ ಸ್ಪಾರ್ಕ್, ಒಂದು ಕಿಡಿಯಲ್ಲಿ ಹೊತ್ಕೊಳ್ತು ಅಂತ ಅಂದರೆ ಮೀರತ್ ಅನ್ನುವಂಥ ಪ್ರದೇಶದಲ್ಲಿ 58 ಕಿಲೋಮೀಟರ್ ಫ್ರಮ್ ದೆಹಲಿಯಿಂದ ಒಂದು 58 ಕಿಲೋಮೀಟರಲ್ಲಿ ಮೀರತ್ ಅನ್ನುವಂಥ ಒಂದು ಪ್ರದೇಶ ಬರುತ್ತೆ. ಓಕೆ, ಅಲ್ಲಿ ನಿಜವಾದ ಒಂದು ಹೋರಾಟ ಆರಂಭ ಆಗುತ್ತೆ. 90 men, 90 ಜನ, 3rd ನೇಟಿವ್ ಇನ್ಫ್ಯಾಂಟ್ರಿ. ಓಕೆ, ಅವರ ಒಂದು ಸೈನ್ಯದ ಟೀಮ್ ಹೆಸರು 3rd ಅಂತ, 3ನೇ ನಂಬರ್ ಇತ್ತು ಅವ್ರದ್ದು. ರೆಫ್ಯೂಸ್ಡ್ ಟು ಯೂಸ್ ಗ್ರೀಸ್ಡ್ ಕಾರ್ಟ್ರಿಡ್ಜಸ್. ಆ ಕಾರ್ಟ್ರಿಡ್ಜ್ ಅಂತ ಏನಿತ್ತಲ್ಲ ಅದನ್ನು ಯೂಸ್ ಮಾಡೋಕೆ ಅವ್ರು ಒಪ್ಪಲಿಲ್ಲ, ನಾವು ಬಳಸಲ್ಲ ಅಂತ ಹೇಳಿದರು. ಅದರಲ್ಲಿ 85 ಜನರನ್ನು ಸಸ್ಪೆಂಡ್ ಮಾಡಿದರು ಬ್ರಿಟಿಷರು. ಅಷ್ಟೇ ಅಲ್ಲ, ಮೇ 9ನೇ ತಾರೀಕು ಅವರನ್ನು ಏನು ಮಾಡಲಾಯಿತು, ಜೈಲಿನಲ್ಲಿ ಇಡಲಾಯಿತು. ದ ವೆರಿ ನೆಕ್ಸ್ಟ್ ಡೇ, ಅದರ ಮಾರನೇ ದಿನಾನೇ, ದ ಇಂಪ್ರಿಸನ್ಡ್ ಕಮೋರೇಡ್ಸ್. ಇಂಪ್ರಿಸನ್ಡ್ ಅಂದ್ರೆ ಏನು, ಇಂಪ್ರಿಸನ್ ಅಂದ್ರೆ ಏನು, ಜೈಲಿನಲ್ಲಿ ಒಳಗಡೆ ಹಾಕು. ಓಕೆ, ಇಂಪ್ರಿಸನ್ ಅಂದರೆ ಕಾಮ್ರೇಡ್ಸ್ ಅಂದರೆ ದೇಶಭಕ್ತರು. ವೇರ್ ರಿಲೀಸ್ಡ್ ಬೈ ದೇರ್ ಕಲೀಗ್ಸ್, ಅವರ ಸಹೋದ್ಯೋಗಿಗಳಿದ್ರಲ್ಲ ಹೊರಗಡೆ, ಅವ್ರು ಬಂದು ಅವ್ರನ್ನ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಹೂ ಆಲ್ಸೋ ಕಿಲ್ಡ್ ಫ್ಯೂ ಆಫೀಸರ್ಸ್, ಆ ಬಿಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಡ್ಡ ಬಂದಂಥ ಅಧಿಕಾರಿಗಳನ್ನ ಕೂಡ ಕೊಂದರು. ಅನ್ಫ್ಯೂರಲ್ಡ್ ದ ಬ್ಯಾನರ್ ಆಫ್ ರಿವೋಲ್ಟ್, ದಂಗೆಯ ಬ್ಯಾನರನ್ನು ಏನು ಮಾಡಿದ್ರು, ಅನಾವರಣಗೊಳಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆ ಸೆಟ್ ಆಫ್ ಫಾರ್ ದೆಹಲಿ ಆಫ್ಟರ್ ಸನ್ಸೆಟ್, ಸೂರ್ಯ ಮುಳುಗಿದ ತಕ್ಷಣ ಏನು ಮಾಡಿದ್ರು, ದೆಹಲಿ ಕಡೆಗೆ ಹೋಗೋಕೆ ಆರಂಭ ಮಾಡಿದ್ರು. ಯಾಕಂದರೆ ಕೇವಲ 58 ಕಿಲೋಮೀಟರ್ನಲ್ಲಿ ಇತ್ತು. ದ ರಿವೋಲ್ಟ್ ಆ್ಯಂಡ್ ಲೀಡರ್ಸ್, ಯಾರ್ಯಾರು ಎಲ್ಲೆಲ್ಲಿ ಲೀಡರ್ಗಳಾಗಿದ್ರು ಅಂತ ನೋಡೋಣ. ಓಕೆ, ದೆಹಲಿ ಕಡೆಗೆ ಹೋದ್ರು. ದೆಹಲಿ ಕಡೆಗೆ ಯಾಕೆ ಹೋದರು, ಅಲ್ಲಿ ಬಹದ್ದೂರ್ ಶಾ ಜಫರ್ ಅನ್ನುವಂತಹ ಕೊನೆಯ ಮೊಘಲ್ ದೊರೆ ಇದ್ದ. ಅಲ್ಲಿ ಹೋಗಿ ಅವನಿಗೆ ಹೇಳ್ತಾರೆ, ನೀವೇ ನಮ್ಮ ನಾಯಕರಾಗಿ ಅಂತ ಹೇಳಿ. ಅವನೇನು ಮಾಡ್ತಾನೆ, ಹಿ ರೋಟ್ ಲೆಟರ್ಸ್ ಟು ಆಲ್ ಇಂಡಿಯನ್ ಚೀಫ್ಸ್, ರೂಲರ್ಸ್, ಆಸ್ಕ್ ಡೆಮ್ ಟು ಪಾರ್ಟಿಸಿಪೇಟ್ ಇನ್ ದ ರಿವೋಲ್ಟ್. ದಂಗೆಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳಿ ಭಾರತದ ಎಲ್ಲ ರಾಜರಿಗೆ ಬಹದ್ದೂರ್ ಶಾ ಜಫರ್ ಒಂದು ಲೆಟರನ್ನು ಬರೀತಾನೆ. ಸಿವಿಲಿಯನ್ಸ್, ನಾಗರಿಕರು, ಪರ್ಟಿಕ್ಯುಲರ್ಲಿ ಅವಧ್ ಭಾಗದ ಸಿಪಾಯಿಗಳು, ಪೀಸೆಂಟ್ ರೈತರು, ಜಮೀನ್ದಾರರು, ಆರ್ಟಿಸನ್ಸ್ ಕುಶಲಕರ್ಮಿಗಳು, ಶಾಪ್ಕೀಪರ್ಸ್ ಅಂದರೆ ಯಾರು, ಅಂಗಡಿ ವ್ಯಾಪಾರಿಗಳು, ಲೇಬರರ್ಸ್ ಕಾರ್ಮಿಕರು, ಪ್ರೈಸ್ಟ್ಸ್ ಪೂಜಾರಿಗಳು, ರಿಲಿಜಿಯಸ್ ಪ್ರೀಚರ್ಸ್, ಓಕೆ, ಯಾರು ಈ ಪೂಜಾರಿಗಳಾಗಿರ್ಬೋದು, ಪ್ರಾರ್ಥನೆ ಮಾಡೋರು ದೇವಾಲಯದಲ್ಲಿ ಇರ್ತಾರೆ, ಅವರೆಲ್ಲರೂ ಕೂಡ ಜಾಯ್ನ್ ಆಗ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ಕೇಳ್ತಾರೆ ಪ್ರಿಲಿಮ್ಸ್ನಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ರು ಅಂತ ಹೇಳಿ. ನಾಗರಿಕರು ಇದ್ದರು, ಸಿವಿಲಿಯನ್ಸು ಇದ್ದರು, ಜಮೀನ್ದಾರ್ಗಳು ಇದ್ದರು. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟ್, ಜಮೀನ್ದಾರರು ಕೂಡ ಇರ್ತಾರೆ ಈ ಹೋರಾಟದಲ್ಲಿ. ಯಾಕಂದರೆ ಅವರ ಭೂಮಿಯನ್ನು ಬ್ರಿಟಿಷರು ಏನು ಮಾಡ್ತಾಯಿದ್ರು, ಟ್ಯಾಕ್ಸ್ನಲ್ಲಿ ಅವ್ರಿಗೆ ಕಡಿಮೆ ಮಾಡಿದರು ಅಲ್ವಾ, ಅದಕ್ಕೋಸ್ಕರ ಅವರು ಕೂಡ ಬ್ರಿಟಿಷರ ವಿರುದ್ಧ ಕೋಪಗೊಂಡಿದ್ದರು. ಸರಿ, ಇದರಲ್ಲಿ ಈ ಹೋರಾಟದಲ್ಲಿ ಸುಮಾರು 1.5 ಲಕ್ಷ ಜನ ಸಾಯ್ತಾರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಯಾಕೆ ಬಹುಶಃ ಇವರು ವೀರ್ ಸಾವರ್ಕರ್ ಅವರು ಯಾಕೆ ಇದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದಿದ್ದಾರೆ ಅಂದರೆ, ಇಲ್ಲಿ ಯಾರೋ 1,000 ಜನ 2,000 ಜನ ಸತ್ತಿಲ್ಲ, 1.5 ಲಕ್ಷ ಜನ ಈ ಒಂದು ಹೋರಾಟದಲ್ಲಿ ಮರಣ ಹೊಂದಿದ್ದಾರೆ. ಅದರಲ್ಲಿ 1 ಲಕ್ಷ ಜನ ನಾಗರಿಕರು, ಸಾಮಾನ್ಯ ನಾಗರಿಕರು ಇದರಲ್ಲಿ ಸಾಯ್ತಾರೆ. ಓಕೆ, ಇದು ಎಲ್ಲೆಲ್ಲಿ ಜಾಸ್ತಿ ಹರಡಿತ್ತು ಅಂತಂದರೆ ಬಿಹಾರದ ಪೂರ್ವ ಭಾಗದಲ್ಲಿ, ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ, ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿ, ದೆಹಲಿಯ ಉತ್ತರ ಭಾಗದಲ್ಲಿ. ಬಿಹಾರದ ಪೂರ್ವ, ರಾಜಸ್ಥಾನದ ಪಶ್ಚಿಮ ಭಾಗ, ಓಕೆ, ಅಂದರೆ ಬಿಹಾರದಲ್ಲಿ ಬಿಹಾರದಲ್ಲಿ, ರಾಜಸ್ಥಾನದಲ್ಲಿ, ನರ್ಮದಾ ನದಿಯ ಭಾಗದಲ್ಲಿ, ದೆಹಲಿಯಲ್ಲಿ. ಅಂದರೆ ದಕ್ಷಿಣ ಭಾರತದಲ್ಲಿ ಇದು ಹರಡಿರಲಿಲ್ಲ ಈ ಹೋರಾಟ. ಆ ಒಂದು ಉತ್ತರ ಭಾರತದ ಭಾಗದಲ್ಲಿ ಮಾತ್ರ ಇದು ನಡೆದಿತ್ತು ಅಂತ ನಾವು ಇದರ ಮುಖಾಂತರ ಹೇಳ್ಬೋದಾಗಿದೆ. ಓಕೆ, ಶ್ವೇತಾ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಬೆಹರಾಂಪುರ್ ಮತ್ತು ಬ್ಯಾರಕ್ಪುರ್ ಇರೋದು ಪಶ್ಚಿಮ ಬಂಗಾಳದಲ್ಲಿ. ಮಾರ್ಚ್ 20 ಮಂಗಳ ಪಾಂಡೆ ದಂಗೆ ಮಾಡಿದ. ಏಪ್ರಿಲ್ 24 ಅವನನ್ನು ಗಲ್ಲಿಗೇರಿಸಲಾಯಿತು ಅಂತ ಹೇಳಿ ಸಂಗಮೇಶ್ವರಿ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಇಷ್ಟು ದಂಗೆ ನಡೆದಿದ್ದು. ಓಕೆ, ಹಾಗಾದರೆ ಎಲ್ಲೆಲ್ಲಿ ಏನೇನು ನಡೀತು ಅಂತ ನಾವು ನೋಡೋಣ, ಯಾರ್ಯಾರು ಎಲ್ಲೆಲ್ಲಿ ಲೀಡರ್ಗಳಾಗಿದ್ದರು. ಸರಿನಾ?
ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತಾ ಇದೀವಿ ನಾವೀಗ. ಎಲ್ಲಿ ದಂಗೆಗಳು, ಸ್ಟಾರ್ಮ್ ಸೆಂಟರ್ಸ್ ಎಲ್ಲಿ ಹೋರಾಟ ನಡೀತು, ಅದರ ಲೀಡರ್ಗಳು ಯಾರಾಗಿದ್ದರು, ಮತ್ತು ಬ್ರಿಟಿಷರ ಲೀಡರ್ಗಳು ಯಾರಾಗಿದ್ದರು ಅಂತ ಹೇಳಿ. ಪ್ಲೇಸಸ್ ದೆಹಲಿಯಲ್ಲಿ ನೋಡಿ, ಚಾರ್ಟ್ ಇದೆ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಬಿಡೋದು ಈ ಚಾರ್ಟನ್ನು. ದೆಹಲಿಯಲ್ಲಿ ಬಹದ್ದೂರ್ ಶಾ ಜಫರ್ ಅಂತ ಮೊಘಲ್ ರಾಜ ಇದ್ದ. ಆ ಮೊಘಲರ ಒಂದು ಜನರಲ್ ಭಕ್ತ್ ಖಾನ್ ಅನ್ನೋನು ಇದ್ದ. ಎಲ್ಲಿದ್ದರು ಇವರು? ದೆಹಲಿಯಲ್ಲಿದ್ದರು. ಇವರಿಗೆ ವಿರುದ್ಧವಾಗಿ ಅಲ್ಲಿ ಬ್ರಿಟಿಷ್ ಲೀಡರ್ಗಳು ಯಾರ್ಯಾರು ಹೋರಾಟ ಮಾಡ್ತಾ ಇದ್ರು ಇವ್ರ ವಿರುದ್ಧ ಅಂತ ಅಂದರೆ ಜಾನ್ ನಿಕೋಲ್ಸನ್, ವಿಲಿಯಂ ಹಡ್ಸನ್, ಜೇಮ್ಸ್ ಔಟ್ರ್ಯಾಮ್. ಜಾನ್ ನಿಕೋಲ್ಸನ್, ವಿಲಿಯಂ ಹಡ್ಸನ್, ಜೇಮ್ಸ್ ಔಟ್ರ್ಯಾಮ್ 3 ಜನ ಅಲ್ಲಿ ಈ ಸಿಪಾಯಿಗಳ ದಂಗೆಯನ್ನು ಹತೋಟಿ ಮಾಡೋಕ್ಕೆ ಬ್ರಿಟಿಷ್ ನಾಯಕರು ಹೋರಾಟ ಮಾಡ್ತಾಯಿದ್ರು. ಇನ್ನು ಲಕ್ನೋನಲ್ಲಿ ಬಂದರೆ ಬೇಗಂ ಹಜರತ್ ಮಹಲ್ ಆ್ಯಂಡ್ ಬಿರ್ಜಿಸ್ ಕಾದ್ರಿ ಅಂತ ಹೇಳಿ, ಬೇಗಂ ಹಜರತ್ ಮಹಲ್ ಮತ್ತು ಬಿರ್ಜಿಸ್ ಕಾದ್ರಿ ಅಂತ ಇದ್ದರು. ಇವರ ವಿರುದ್ಧ ಕೋಲಿನ್ ಕ್ಯಾಂಪ್ ಬೆಲ್ ಅಂತ ಬ್ರಿಟಿಷ್ ನಾಯಕ ಇದ್ದ. ಅಲ್ಲೂ ಇದ್ದ. ಕೆಳಗಡೆನೂ ಅವನೇ ಬರ್ತಾನೆ. ಕೆಳಗಡೆಯಲ್ಲಿದು ಕಾನ್ಪುರ್ನಲ್ಲಿ ನಾನಾ ಸಾಹೇಬ್ ತಾಂತ್ಯಾ ಟೋಪೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಕಾನ್ಪುರದಲ್ಲಿದ್ದರು. ಇವರ ವಿರುದ್ಧ ಕೋಲಿನ್ ಕ್ಯಾಂಪ್ ಬೆಲ್ ಅಂತ ಬ್ರಿಟಿಷ್ ನಾಯಕ ಇದ್ದ. ನೆಕ್ಸ್ಟ್ ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್ ಅಂತ ಬರೇಲಿನಲ್ಲಿ ಇರ್ತಾರೆ. ಇವ್ರ ವಿರುದ್ಧ ಬ್ರಿಟಿಷ್ ಲೀಡರ್ ಯಾರಿಲ್ಲ. ಫರೀಜಾಬಾದ್ನಲ್ಲಿ ಮೌಲ್ವಿ ಅಹಮದುಲ್ಲಾನು ಕೂಡ ಇದರ ವಿರುದ್ಧ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ರು. ಅರ್ರಾ ಅನ್ನುವಂಥ ಪ್ರದೇಶದಲ್ಲಿ ಕುನ್ವರ್ ಸಿಂಗ್ ಇದ್ದ. ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ಇದ್ದರು. ಓಕೆ, ಇನ್ನು ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ವಿರುದ್ಧ ಯಾರಿದ್ರು ಅಂದರೆ ಹಗ್ ರೋಸ್ ಅನ್ನುವಂಥ ನಾಯಕ ಇದ್ದ. ಇದು ಹೇಗೆ ನೆನ್ಪಿಟ್ಕೊಳ್ಳಿ ಅಂದರೆ ಲಕ್ಷ್ಮೀಬಾಯಿಲಿ ಹೆಣ್ಮಗಳಿಗೆ ಗುಲಾಬಿ ಇಷ್ಟ. ಸೊ ರೋಸ್ ಅಂದರೆ ಇಂಗ್ಲೀಷಲ್ಲಿ ಗುಲಾಬಿ. ಆ ರೀತಿ ನೆನ್ಪಿಟ್ಕೊಳ್ಳಿ, ಒಂದು ಟ್ರಿಕ್ ಇದು. ಬ್ರಿಟಿಷ್ ಲೀಡರ್ ಯಾರಿದ್ರು ಲಕ್ಷ್ಮೀಬಾಯಿ ವಿರುದ್ಧ ಅಂದರೆ. ಇನ್ನು ಕುನ್ವರ್ ಸಿಂಗ್ ಇದೆಯಲ್ಲ, ಕುನ್ವರ್ ಸಿಂಗ್ ವಿರುದ್ಧ ಟೇಲರ್ ಅಂತ ನೆನ್ಪಿಟ್ಕೊಳ್ಳಿ, ವಿನ್ಸಲ್ ಟೇಲರ್. ಕುನ್ವರ್ ಸಿಂಗ್ ಅಂದರೆ ಇವರು ಪಂಜಾಬಿಯವರು ಬರ್ತಾರೆ. ಪಂಜಾಬಿಯವರು ದೊಡ್ಡದಾಗಿ ಡ್ರೆಸ್ ಹಾಕೊಂಡಿದ್ದಾರೆ ಅಂದ್ಕೊಳ್ಳಿ. ಸೊ ಆ ಡ್ರೆಸ್ಗೆ ಹೊಲಿಯೋಕೆ ಟೇಲರ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಬ್ರಿಟಿಷ್ ನಾಯಕ ಒಬ್ಬ ವಿನ್ಸ್ಲೋ ಟೇಲರ್ ಅಂತ ಇದ್ದ ಅಂತ ನೆನ್ಪಿಟ್ಕೊಳ್ಳಿ. ಇವರಿಬ್ಬರನ್ನ ಆ ರೀತಿ ಟ್ರಿಕ್ಕಿಂದ ನೆನ್ಪಿಟ್ಕೊಳ್ಬೋದು. ಮತ್ತು ಮೊದಲು ಮೇಲೆ 3 ಇದ್ದಾರೆ, ಆ 3 ಜನ ಇದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. ಅವ್ರಿಗೆ ಕೆಳಗಡೆ ಬರೋನು ಒಬ್ಬನೇ ಅವನು, ಕ್ಯಾಂಪ್ ಬೆಲ್ ಅಂತ ಹೇಳಿ. ಕ್ಯಾಂಪ್ ಬೆಲ್ ಲಕ್ನೋ ಮತ್ತು ಕಾನ್ಪುರ್ನಲ್ಲಿದ್ದ. ಓಕೆ, ಸೊ ಇಷ್ಟು ನೀವು ಈ ಚಾರ್ಟನ್ನು ಬೈಹಾಟ್ ಮಾಡಬೇಕು. ಪದೇ ಓದಿದ್ರೆ ನೆನಪುಳಿಯುತ್ತೆ. ದೆಹಲಿನಲ್ಲಿ ನನ್ನ ಜೊತೆ ಹೇಳಿ ನೋಡೋಣ. ದೆಹಲಿನಲ್ಲಿ ಬಹದ್ದೂರ್ ಶಾ ಅನ್ಬೇಕು ನೀವು ಬಾಯಿಂದ. ದೆಹಲಿನಲ್ಲಿ ಬಹದ್ದೂರ್ ಶಾ ಮತ್ತು ಜನರಲ್ ಭಕ್ತ್ ಖಾನ್. ಲಕ್ನೋನಲ್ಲಿ ಬೇಗಂ ಹಜರತ್ ಮಹಲ್ ಮತ್ತು ಬಿರ್ಜಿಸ್ ಕಾದ್ರಿ. ಲಕ್ನೋನಲ್ಲಿ ಬೇಗಂ ಹಜರತ್ ಮಹಲ್ ಮತ್ತು ಬಿಜ್ರಿಸ್ ಕಾದ್ರಿ. ಕಾನ್ಪುರ್ನಲ್ಲಿ ನಾನಾ ಸಾಹೇಬ ತಾಂತ್ಯಾ ಟೋಪೆ. ಬರೇಲಿಯಲ್ಲಿ ಖಾನ್ ಬಹದ್ದೂರ್ ಖಾನ್. ಫೈಜಾಬಾದ್ನಲ್ಲಿ ಮೌಲ್ವಿ ಅಹಮದುಲ್ಲಾ. ಅರ್ರಾನಲ್ಲಿ ಕುನ್ವರ್ ಸಿಂಗ್. ಝಾನ್ಸಿನಲ್ಲಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ ಗೊತ್ತಿದೆ, ಬಿಟ್ಟುಬಿಡಿ ಅದನ್ನು. ಒಂದೇದು ಬಿಟ್ಟುಬಿಡಿ, ದೆಹಲಿ ಬಹದ್ದೂರ್ ಶಾ ಮತ್ತು ಜನರಲ್ ಭಕ್ತ್ ಖಾನ್. ಕಾನ್ಪುರ್ನಲ್ಲೂ ಬಿಟ್ಟುಬಿಡಿ, ಕಾನ್ಪುರ್ ತಾತ್ಯಾ ಟೋಪೆ ಮತ್ತು ನಾನಾ ಸಾಹೇಬ್ ಗೊತ್ತು. ಇನ್ನು ಉಳಿದಿರೋದು ಯಾವುದು? ಲಕ್ನೌ, ಬರೇಲಿ, ಫೈಜಾಬಾದ್, ಅರ್ರಾ. ಫೈಜಾಬಾದ್ ಇದು ಹೆಸರು ಮುಸ್ಲಿಮರದಿದೆ, ನೆನ್ಪಿಟ್ಕೊಳ್ಳಿ. ಫೈಜಾಬಾದ್ ಅನ್ನೋ ಹೆಸರು. ಅಲ್ಲಿ ಮುಸ್ಲಿಂ ಅಂದ ತಕ್ಷಣ ಮೌಲ್ವಿ ಅಹಮದುಲ್ಲಾ ಅಂತ ನೆನ್ಪಿಟ್ಕೊಳ್ಳಿ. ಫೈಜಾಬಾದ್ ಹೋಯಿತು. ಇನ್ನು ಅರ್ರಾ, ಬರೇಲಿ, ಲಕ್ನೌ. ಓಕೆ, ಬರೇಲಿ ಬಿ ಅಂತ ಹೆಸರು ಸ್ಟಾರ್ಟ್ ಆಗುತ್ತೆ. ಬರೇಲಿನ ಇದ್ದವನು ಖಾನ್ ಬಹದ್ದೂರ್ ಅಂತ ಹೆಸರಿದೆ. ಬರೇಲಿ ಬಹದ್ದೂರ್ ಖಾನ್. ಈ ರೀತಿ ನೆನಪುಳಿಯಿತು. ನೆಕ್ಸ್ಟ್ ಇನ್ನು ಉಳಿಯೋದು ಲಕ್ನೌನಲ್ಲಿ ಎಲ್ ಅಂತ ವರ್ಡ್ ಇದೆ. ಬೇಗಂ ಹಜರತ್ ಮಹಲ್ ಲಾಸ್ಟ್ ಎಲ್ ಇದೆ. ಲಕ್ನೋನಲ್ಲಿ ಬೇಗಂ ಹಜರತ್ ಮಹಲ್ ಪ್ಲಸ್ ಒಂದು ಬಿರ್ಜಿಸ್ ಕಾದ್ರಿ ಅಂತ ನೆನ್ಪಿಟ್ಕೊಳ್ಳಿ. ಅದ್ರ ಕೆಳಗಿದೆ ಅಂತ ಈಗ ಫೋಟೋ ರೀತಿ ನೆನ್ಪಿಟ್ಕೊಳ್ಳಿ ಅದನ್ನು. ಅರ್ರಾ ಅಂತ ಕೊನೆಗಿದೆ. ಅರ್ರಾ ಅಂದರೆ ಕುಣ್ವರ್ ಅಂತ ನೆನ್ಪಿಟ್ಕೊಳ್ಳಿ. ಅರ್ರಾ ಕುಣ್ವರ್. ಕುಣ್ವರ್ಗೆ ವಿರುದ್ಧವಾಗಿ ಯಾರಿದ್ದ ಅಲ್ಲಿ? ಟೇಲರ್ ಅನ್ನುವಂಥ ಒಬ್ಬ ಟೇಲರ್ ವಿಲ್ಸನ್ ಇದ್ದ. ಕೆಳಗಡೆ ಇವ್ರು ಬರ್ತಾಳೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅವಳ ವಿರುದ್ಧ ರೋಸ್ ಅನ್ನುವಂಥ ಒಬ್ಬ ಲೀಡರ್ ಇರ್ತಾನೆ. ಲಕ್ನೋ ಮತ್ತು ಕಾನ್ಪುರ್ನಲ್ಲಿ ಕ್ಯಾಂಪ್ ಬೆಲ್ ಅನ್ನುವಂಥ ಲೀಡರ್ ಇರ್ತಾನೆ. ಓಕೆ, ಈ ರೀತಿ ನೆನ್ಪಿಟ್ಕೊಂಡ್ರೆ ನೆನಪುಳಿಯುತ್ತೆ. ಆಯ್ತಾ ಟ್ರಿಕ್ಕು? ಈ ರೀತಿ ನೆನ್ಪಿಟ್ಕೊಳ್ತೀರಾ? ಹೇಳ್ಕೊಟ್ಟೆ. ಈ ರೀತಿ ನೀವೇ ಸ್ವಂತವಾಗಿ ಥಿಂಕ್ ಮಾಡ್ಬೇಕು ಬರ್ತಾ. ಯೂಟ್ಯೂಬ್ನಲ್ಲಿ ನೋಡೋದು ಯಾವುದಾದ್ರು ದೊಡ್ಡ ಚಾರ್ಟ್ ಇದ್ದರೆ ಹೌ ಟು ರಿಮೆಂಬರ್ ಡ್ಯಾಶ್ ಚಾರ್ಟ್. ಉದಾಹರಣೆಗೆ ಹೌ ಟು ರಿಮೆಂಬರ್ 1857 ಲೀಡರ್ಸ್. ಯೂಟ್ಯೂಬ್ನಲ್ಲಿ ಸಿಗುತ್ತೆ, ಟ್ರಿಕ್ಗಳನ್ನ ಹೇಳ್ಕೊಟ್ಟಿರ್ತಾರೆ ಯಾರಾದರೂ. ನೆನಪಿಟ್ಕೊಳ್ಬೋದಾ ಈ ರೀತಿ? ಎಸ್ ಅಂತ ಹೇಳಿ ನೋಡೋಣ, ನೆನಪು ಉಳಿದಿದ್ರೆ ಬೇಗ ಹೊಂದಿಸಿ ಬರೆಯಿರಲಿ ಕೇಳ್ತಾರೆ. ನಾನೊಂದು ಸಾರಿ ಈಗ ಹೇಳಿದೆ ನಿಮಗೆ, ಇದೇ ಟ್ರಿಕ್ಗಳನ್ನ ನೀವು ಒಬ್ಬರೇ ಇದ್ದಾಗ ಟ್ರೈ ಮಾಡಿ, ನೆನಪು ಉಳಿಯುತ್ತೆ. ಈ ಚಾರ್ಟ್ ನೆನಪಿಡೋಕೆ ಒಂದು 10 ನಿಮಿಷ ಸಾಕು. ಶಾಶ್ವತವಾಗಿ ನೆನಪಿಡ್ತೀರಿ. ಅಂದರೆ ಶಾಶ್ವತ ಅಂದರೆ ಹೇಗೆ? ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ರಿವಿಷನ್ ಮಾಡಿಕೊಂಡ್ರು ಸಾಕು. ಓದಿ ಬಿಟ್ಟು ಬಿಡಬಾರ್ದು ಇಂಥ ಚಾರ್ಟ್ಗಳು ಬಂದಾಗ. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಸಪ್ರೆಷನ್ ಆಫ್ ದ ರಿವೋಲ್ಟ್. ಈ ದಂಗೆಯನ್ನು ಹೇಗೆ ಹತ್ತಿಕ್ಕಲಾಯಿತು, ಸಪ್ರೆಸ್ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ ನೋಡೋಣ. ದೆಹಲಿಯಲ್ಲಿ ಬಹದ್ದೂರ್ ಶಾ ಇದ್ನಲ್ಲ ಈತ,
ಹಿ ವಾಸ್ ಕ್ಯಾಪ್ಚರ್ಡ್, ಅವನನ್ನು ವಶಕ್ಕೆ ಪಡೆಯಲಾಯಿತು. ಸೆಂಟ್ ಟು ರಂಗೂನ್, ಮಯನ್ಮಾರ್ನಲ್ಲಿ ರಂಗೂನ್ ಅನ್ನುವಂಥ ಪ್ರದೇಶ ಬರುತ್ತೆ, ಅಲ್ಲಿ ಅವನಿಗೆ ಕಳಿಸಲಾಯಿತು. ಅವನ ಮಕ್ಕಳನ್ನು ಕೊಂದು ಬಿಡಲಾಯಿತು, ಶೂಟ್ ಮಾಡಿ ಕೊಂದರು ಬ್ರಿಟಿಷರು ಅವನ ಮಕ್ಕಳನ್ನು. ಸೊ ಅದಕ್ಕೋಸ್ಕರ ಮೊಘಲ್ ಸಾಮ್ರಾಜ್ಯ ಅಲ್ಲಿಗೆ ಪತನ ಆಯಿತು. ನೆಕ್ಸ್ಟ್ ನಾನಾ ಸಾಹೇಬ್ ಇದ್ನಲ್ಲ, ಎಲ್ಲಿದ್ದ ಈತ ಹೇಳಿ ನೋಡೋಣ, ಬೇಗ ನೋಡಿದೆ. ನಾನಾ ಸಾಹೇಬ್ ಎಲ್ಲಿದ್ದ? ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ, ಬೇಗ ಹೇಳಿ ನೋಡೋಣ. ಎಲ್ಲಿದ್ದರು ಇವರು? ಯಾವ ಒಂದು ಪ್ರದೇಶದಲ್ಲಿ, ಯಾವ ಭಾಗ ಇವ್ರದ್ದು? ಬೇಗ, ಸ್ಪೀಡ್. ಕಾನ್ಪುರ್, ವೆರಿ ಗುಡ್. ಭುವನೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಓಂಕಾರ್, ವೆರಿ ಗುಡ್ ವೆರಿ ಗುಡ್. ಎಲ್ಲಿದ್ದರು? ಅಲ್ಲಿದ್ದರು, ಕಾನ್ಪುರ್ನಲ್ಲಿ. ನಾನಾ ಸಾಹೇಬ್ ಫ್ಲೆಡ್ ಟು ನೇಪಾಳ್, ನೇಪಾಳ್ಗೆ ಓಡಿ ಹೋದ ಅಥವಾ ಪಲಾಯನ ಮಾಡಿದ. ಮತ್ತು ಓಡಿ ಹೋದ ಅಂತ ಬರಿಬೇಡಿ, ಮೇನ್ಸ್ನಲ್ಲಿ ಪಲಾಯನ ಮಾಡಿದ ಅಂತ ಬರಿಬೇಕು. ಓಕೆ. ತಾತ್ಯಾ ಟೋಪೆ ಜಂಗಲ್ಗಳಿಗೆ, ಕಾಡಿನಲ್ಲಿ ಓಡಿ ಹೋಗಿ, ಓಕೆ, ಆಮೇಲೆ ಅವರನ್ನು ಏನು ಮಾಡಿದ್ರು? ಬ್ರಿಟಿಷರು ಅರೆಸ್ಟ್ ಮಾಡಿ ಕೊಂದರು. ರಾಣಿ ಝಾನ್ಸಿ ವಾಸ್ ಕಿಲ್ಡ್, ಅವಳನ್ನು ಹೋರಾಟ ಮಾಡ್ತಾ ಇರಬೇಕಾದ್ರೆ ಕೊಂದರು, ಯುದ್ಧದಲ್ಲೇ ಕೊಲ್ತಾರೆ ಅವಳನ್ನು. ರೋಸ್ ಅನ್ನುವಂಥ ನಾಯಕ ಇದ್ದ ಅವಳ ವಿರುದ್ಧ. ನೆಕ್ಸ್ಟ್ 1859ರಲ್ಲಿ ಕುನ್ವರ್ ಸಿಂಗ್ ಎಲ್ಲಿದ್ದ ಹೇಳಿ ನೋಡೋಣ ಬೇಗ. ಕುನ್ವರ್ ಸಿಂಗ್ ಎಲ್ಲಿದ್ದ? ಬೇಗ 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 ಬೇಗ. ಕುನ್ವರ್ ಸಿಂಗ್, ವೀಣಾ ಅವರ ಯು ಪಿ ಅಲ್ಲ, ಯು ಪಿ ಅಂತ ಹೇಳಬಾರ್ದು, ಆ ಪ್ರದೇಶದ ಹೆಸರು ನೆನ್ಪಿಟ್ಕೊಳ್ಬೇಕು, ಕಾನ್ಪುರ್ ಅಂತ. ಕುನ್ವರ್ ಸಿಂಗ್, ಆರ್ ಹಿಂಗೇನೋ ನೆನ್ಪಿಡೋಕೆ ಹೇಳಿದ್ದೀನಿ ನೋಡಿ ನಾನು. ಎಸ್, ಕುನ್ವರ್ ಅರ್ರಾ. ಅಲ್ಲಿ ಟೇಲರ್ ಅನ್ನುವಂಥ ಲೀಡರ್ ಇದ್ದ ಅವನ ವಿರುದ್ಧ, ಬ್ರಿಟಿಷರ್ ಲೀಡರ್. ವೆರಿ ಗುಡ್. ಯಾರು ಹೇಳಿದ್ರಿ? ಒಂದು ನಿಮಿಷ. ಫಸ್ಟ್ ಯಾರು ಹೇಳಿದ್ರಿ? ಭುವನೇಶ್ವರಿ ಅವರು, ಓಂಕಾರ ಅವರು, ಅಕ್ಷತಾ. ಓಕೆ, ಸರಿ. ನೆಕ್ಸ್ಟ್ ಕುನ್ವರ್ ಸಿಂಗ್ ಆಗಿರ್ಬೋದು, ಭಕ್ತ್ ಖಾನ್ ಆಗಿರ್ಬೋದು. ಭಕ್ತ್ ಖಾನ್ ಎಲ್ಲಿದ್ದ ಇವನು? ಜನರಲ್ ಭಕ್ತ್ ಖಾನ್ ದೆಹಲಿನಲ್ಲಿದ್ದ. ಬಹದ್ದೂರ್ ಖಾನ್ ಎಲ್ಲಿದ್ದ? ಬರೇಲಿಯಲ್ಲಿ. ಬಹದ್ದೂರ್, ಬರೇಲಿ, ಆ ರೀತಿ. ಬಹದ್ದೂರ ಬಿಹಾರ್ ಇದೆ, ಬರೇಲಿ ಬಿಹಾರ್ ಇದೆ. ಮೊಹಲ್ವಿ ಅಹಮದುಲ್ಲಾ ಎಲ್ಲಿದ್ದರು ಹೇಳಿ ನೋಡೋಣ. ಮೌಲ್ವಿ ಅಹಮದುಲ್ಲಾ ಇವರು ಫೈಜಾಬಾದ್ನಲ್ಲಿದ್ದರು. ಇವರೆಲ್ಲರೂ ಕೂಡ ಕೊಲೆ ಮಾಡಲಾಯಿತು ಇವರನ್ನು ಕೂಡ. ಬೇಗಂ ಹಜರತ್ ಮಹಲ್ ವಾಸ್ ಕಂಪೈಲ್ಡ್ ಟು ಫ್ಲೀ ಟು ನೇಪಾಳ್, ನೇಪಾಳ್ಗೆ ಹೋಗೋಕ್ಕೆ ಅವಳನ್ನು ಕಳಿಸ್ಕೊಡ್ಲಾಯಿತು ಅವಳನ್ನು. ಬ್ರಿಟಿಷ್ ಹ್ಯಾಡ್ ಲಾಟ್ ಆಫ್ ಮೆನ್ ಟು ಇನ್ವೆಸ್ಟ್ ಮನಿ ರಿಸೋರ್ಸಸ್ ಆಲ್ ದ ಸೇಮ್. ಬ್ರಿಟಿಷರು ಇದರಲ್ಲಿ ಅವರು ತುಂಬ ಹಣ, ಸಮಯ ಮತ್ತು ಅವರ ಅಪಾರವಾದಂಥ ಸಂಪತ್ತೆಲ್ಲ ನಾಶ ಆಯಿತು. ಇದರಲ್ಲಿ ತುಂಬ ತೊಂದರೆ ಆಯಿತು ಅವರಿಗೆ, ಪಾಪ ತುಂಬ ಕಷ್ಟಪಟ್ಟರು ಅವರು ಇದನ್ನು ಹತೋಟಿಗೆ ತರೋಕೆ. ಓಕೆ, ಇಷ್ಟೆಲ್ಲ ಹೋರಾಟ ಆಯಿತು ಇದರಲ್ಲಿ. ಬಟ್ ಯಾಕೆ ಭಾರತೀಯರು ಇದನ್ನು ಫೇಲ್ ಆದರು ಈ ಒಂದು ಹೋರಾಟದಲ್ಲಿ ಅಂತ ನೋಡೋಣ ನಾವೀಗ. ಕಾಸಸ್, ಕಾರಣಗಳು. ಆಫ್, ಫೇಲ್ಯೂರ್, ಸೋಲಿಗೆ ಕಾರಣಗಳು. ಆಫ್ ದ ರಿವೋಲ್ಟ್, ಯಾವುದ್ರು? ದಂಗೆಯ ಸೋಲಿಗೆ ಕಾರಣಗಳು. ನೋಡಿ ಎಷ್ಟು ಇಂಗ್ಲೀಷ್ ಈಸಿ ಇದೆ. ಕಾಸಸ್ ಆಫ್ ಫೇಲ್ಯೂರ್, ಆಫ್ ದ ರಿವೋಲ್ಟ್, ದಂಗೆಯ ಸೋಲಿಗೆ ಕಾರಣಗಳು. ಕನ್ನಡ ಇಂಗ್ಲೀಷ್ ವಾಕ್ಯರಚನೆ ವ್ಯತ್ಯಾಸ ಗೊತ್ತಾಯ್ತಾ? ಅವ್ರು ಮೊದಲು ಕಾರಣಗಳು ಅಂತ ಬರೀತಾರೆ, ನಾವು ಅವ್ರೇನು ಲಾಸ್ಟ್ ಬರೆದಿರ್ತಾರಲ್ಲ ಅದರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಕನ್ನಡದಲ್ಲಿ. ದಂಗೆಯ ಸೋಲಿಗೆ ಕಾರಣಗಳು ನಮ್ಮದು, ಅವ್ರದ್ದು ಕಾಸಸ್ ಆಫ್ ಫೇಲ್ಯೂರ್ ಆಫ್ ರಿವೋಲ್ಟ್. ಓಕೆ. ನೆಕ್ಸ್ಟ್ ಅದರಲ್ಲಿ ಆಲ್ ಇಂಡಿಯಾ ಪಾರ್ಟಿಸಿಪೇಷನ್ ವಾಸ್ ಅಬ್ಸೆಂಟ್. ಓಕೆ, ಇಡೀ ಭಾರತದ ಎಲ್ಲ ಭಾಗದಿಂದ ಹೋರಾಟ ಕಂಡು ಬರಲಿಲ್ಲ. ಮೋಸ್ಟ್ಲಿ ಕನ್ಫೈನ್ಡ್ ಟು ನಾರ್ತ್ ಅಲೋನ್, ನಾರ್ತ್, ಉತ್ತರ ಭಾರತ ಪ್ರದೇಶಕ್ಕೆ ಸೀಮಿತವಾಗಿತ್ತು. ಕನ್ಫೈನ್ಡ್, ಸೀಮಿತವಾಗಿತ್ತು. ಆಲ್ ಕ್ಲಾಸಸ್ ಡಿಡ್ ನಾಟ್ ಜಾಯಿನ್. ನೋಡಿ, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಲಿಲ್ಲ. ಓಕೆ, ಹ್ಯಾಂಡ್ ರೈಸ್ ಮಾಡಬಾರ್ದು. ಹ್ಯಾಂಡ್ ರೈಸ್ ಯಾಕೆ ಮಾಡ್ತೀರಿ? ನೀವು ಮಾತಾಡೋದು ಕೇಳಲ್ಲ ನಮಗಿಲ್ಲಿ, ನೀವು ರೈಸ್ ಮಾಡಿದ್ರು ಕೂಡ. ಇದು OBS ಸಾಫ್ಟ್ವೇರ್ ಆನ್ ಮಾಡಿರ್ತೀನಿ ನಾನಿಲ್ಲಿ. ಓಕೆ, ಹಾಂ. ಆಲ್ ಕ್ಲಾಸಸ್ ಡಿಡ್ ನಾಟ್ ಜಾಯಿನ್, ಎಲ್ಲರೂ ಕೂಡ ಜಾಯ್ನ್ ಆಗಲಿಲ್ಲ. ನೋಡಿ, ಬಿಗ್ ಜಮೀನ್ದಾರ್ಸ್ ಜಾಯ್ನ್ ಆಗಿಲ್ಲ, ಚಿಕ್ಕ ಚಿಕ್ಕ ಜಮೀನ್ದಾರ್ಗಳು ಜಾಯ್ನ್ ಆಗಿದ್ರು. ಮನಿ ಲೆಂಡರ್ಸ್ ಜಾಯ್ನ್ ಆಗಿಲ್ಲ, ಸಾಲ ಕೊಡ್ತಾ ಇದ್ರು, ಶ್ರೀಮಂತರೇ ಜಾಯ್ನ್ ಆಗಿರಲಿಲ್ಲ. ಸಕ್ಸಸ್ಫುಲ್ ಮರ್ಚೆಂಟ್ಸ್, ವ್ಯಾಪಾರಿಗಳು ಕೂಡ ಇದರಲ್ಲಿ ಜಾಯ್ನ್ ಇರಲಿಲ್ಲ, ದೊಡ್ಡ ಶ್ರೀಮಂತರು. ಮೆನಿ ಇಂಡಿಯನ್ ರೂಲರ್ಸ್ ಲೈಕ್ ಸಿಂಧಿಯಾ ಆಫ್ ಗ್ವಾಲಿಯರ್, ಹೋಲ್ಕರ್ ಆಫ್ ಇಂದೋರ್, ಸಿಖ್ ಚೀಫ್ಸ್, ಸೌತ್ ರೂಲರ್ಸ್, ಇವ್ರು ಯಾರು ಕೂಡ ಜಾಯ್ನ್ ಆಗಿರಲಿಲ್ಲ. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಯಾರು ಜಾಯ್ನ್ ಆಗಿದ್ರು, ಯಾರು ಜಾಯ್ನ್ ಆಗಿರಲಿಲ್ಲ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಫಿಲಿಮ್ಸ್ನಲ್ಲಿ. ಪುವರ್ ಆರ್ಮ್ಸ್, ನೋಡಿ ಇದು ಕೂಡ ಕಾರಣ. ಶಸ್ತ್ರಾಸ್ತ್ರಗಳು, ಆರ್ಮ್ಸ್ ಅಂದರೆ ಏನು? ಶಸ್ತ್ರಾಸ್ತ್ರಗಳು, ಇಕ್ವಿಪ್ಮೆಂಟ್ಸ್, ಅವರಿಗೆ ಬೇಕಾಗಿದ್ದಂಥ ಸಲಕರಣೆಗಳು ಎಲ್ಲ ಕಳಪೆ ಆಗಿದ್ದವು, ಪ್ರಬಲವಾಗಿರಲಿಲ್ಲ. ಸ್ವಾರ್ಡ್ಸ್, ಕತ್ತಿಗಳು. ಸ್ಪಿಯರ್ಸ್ ಅಂದ್ರೆ ಏನು? ಬರ್ಚಿ, ಹೀಗಿರುತ್ತಲ್ಲ ಅದು, ಹೀಗೆ ಇವೆಲ್ಲವೂ ಕೂಡ ಏನಾಗಿತ್ತು? ಕಳಪೆ ಆಗಿದ್ವು. ಫ್ಯೂ ಗನ್ಸ್, ಅವ್ರ ಬಳಿ ಗನ್ಗಳು ಕೂಡ ಜಾಸ್ತಿ ಇರಲಿಲ್ಲ. ಬಟ್ ಯುರೋಪಿಯನ್ಗಳು ತುಂಬ ಸ್ಟ್ರಾಂಗ್ ಇತ್ತು ಬ್ರಿಟಿಷರದು. ಓಕೆ, ಜೊತೆಗೆ ಅನ್ಕೋಆರ್ಡಿನೇಟೆಡ್ ಆ್ಯಂಡ್ ಪುವರ್ಲಿ ಆರ್ಗನೈಸ್ಡ್. ಓಕೆ, ಕೋಆರ್ಡಿನೇಷನ್, ಸಹಕಾರ ಸರಿಯಾಗಿರಲಿಲ್ಲ ಒಬ್ಬರೊಬ್ಬರ ನಡುವೆ. ಮುಂದೆ ಏನು ಮಾಡಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು, ಇದೆಲ್ಲನೂ ಇರಲಿಲ್ಲ ಅವ್ರ ಬಳಿ. ನೋ ಸೆಂಟ್ರಲ್ ಲೀಡರ್ಶಿಪ್, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಡೀತಾ ಇತ್ತು ಹೋರಾಟ. ಬಟ್ ಒಗ್ಗಟ್ಟಿನ ಹೋರಾಟ ಅಲ್ಲಿ ಕಂಡು ಬರಲಿಲ್ಲ. ಬ್ರಿಟಿಷರ್ಸ್ ಹ್ಯಾಡ್ ಎಕ್ಸೆಪ್ಷನಲ್ ಆಫೀಸರ್ಸ್ ಆ್ಯಂಡ್ ಜನರಲ್ಸ್, ಬ್ರಿಟಿಷರ್ಗಳ ಬಳಿ
ಅದ್ಭುತವಾದಂತಹ ನಾಯಕತ್ವ ಇತ್ತು, ಮತ್ತು ಲೀಡರ್ಗಳು ಕೂಡ ತುಂಬ ಅಲ್ಲಿ ಪ್ರಬಲವಾಗಿದ್ದರು, ಮತ್ತು ಅವ್ರ ಒಕ್ಕೂಟ ಇತ್ತು ಅವ್ರದ್ದೊಂದು. ಓಕೆ, ಜೊತೆಗೆ ನೋ ಯುನಿಫೈಡ್ ಐಡಿಯಾಲಜಿ, ಏಕೀಕೃತವಾದಂತಹ ಸಿದ್ಧಾಂತ ಇರಲಿಲ್ಲ. ಯುನಿಫೈಡ್, ಏಕೀಕೃತ, ಐಡಿಯಾಲಜಿ, ಸಿದ್ಧಾಂತ. ಓಕೆ, ನೋ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಓಕೆಪ್ಪ, ಬ್ರಿಟಿಷರನ್ನ ಸೋಲಿಸ್ತೀವಿ ನಾವೆಲ್ಲರೂ ಹೋರಾಟ ಮಾಡಿ, ಮುಂದೆ ಏನು ಮಾಡೋದು, ಅದೇ ಪ್ಲ್ಯಾನ್ ಇರಲಿಲ್ಲ. ಬಹದ್ದೂರ್ ಶಾನನ್ನ ರಾಜನನ್ನ ಮಾಡ್ತಾರೆ, ಬಟ್ ಅವ್ನು ನೋಡಿದ್ರೆ ವಯಸ್ಸಾಗಿದೆ, ಅವನಲ್ಲಿನೇ ಎನರ್ಜಿ ಇಲ್ಲ, ಮತ್ತು ಅಂಥವನಿಗೆ ರಾಜ ಅಂತ ಜನ ಒಪ್ಕೊಳ್ಳೋಕೆ ರೆಡಿ ಇರ್ತಾರೆ. ಓಕೆ, ಆಮೇಲೆ ಡೈವರ್ಸ್ ಗ್ರಿವಾನ್ಸಸ್ ಅಂದರೆ ಏನು, ಕುಂದು ಕೊರತೆಗಳು ಡೈವರ್ಸ್ ಆಗಿದ್ದು, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ, ಎಲ್ರಿಗೂ ಸೇಮ್ ಸಮಸ್ಯೆ ಇರಲಿಲ್ಲ. ಸೊ ಡಿಡ್ ನಾಟ್ ಏಮ್ ಫಾರ್ ಇಂಡಿಪೆಂಡೆನ್ಸ್ ಆರ್ ನ್ಯಾಷನಲಿಸಮ್. ಓಕೆ, ಅವರು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತರೋಕೆ ಹೋರಾಡಲಿಲ್ಲ, ತಮ್ಮ ಭಾಗದ ಸ್ವಾತಂತ್ರ್ಯವನ್ನು ಕಾಯ್ದುಕೊಳ್ಳೋಕೆ, ತಮಗೆ ಏನು ನಷ್ಟ ಆಗ್ತಾ ಇತ್ತಲ್ಲ ಬ್ರಿಟಿಷರಿಂದ, ಅದನ್ನು ಕಾಯ್ದುಕೊಳ್ಳೋಕೆ ಅವರು ಹೋರಾಟ ಮಾಡಿದ್ರು, ಅದರ ವಿರುದ್ಧ ಹೋರಾಟ ಮಾಡಿದ್ರು. ಬಟ್ ವೇರ್ ಜಸ್ಟ್ ವೆಂಟಿಂಗ್ ಔಟ್ ಪರ್ಸ್ನಲ್ ಆ್ಯಂಗರ್ ಆರ್ ಫ್ರಸ್ಟ್ರೇಷನ್ ಅಂದರೆ ಏನು, ಹತಾಶೆ. ಓಕೆ, ಪರ್ಸ್ನಲ್ ಆ್ಯಂಗರ್, ವೈಯಕ್ತಿಕ ದ್ವೇಷ, ಕೋಪವನ್ನು, ಬ್ರಿಟಿಷರ ವಿರುದ್ಧ ಇದ್ದಂತಹ ದ್ವೇಷ, ಕೋಪವನ್ನು ಹೊರಗೆ ಹಾಕೋಕೆ ಈ ಯುದ್ಧವನ್ನು ಬಳಸ್ಕೊಂಡ್ರು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು, ಪಿತೂರಿ ಮಾಡ್ಕೊಂಡು ಹೋರಾಟ ಮಾಡಿದರೆ ಬ್ರಿಟಿಷರನ್ನು ಓಡಿಸ್ಬೋದಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ನೇಚರ್ ಆಫ್ ರಿವೋಲ್ಟ್, ಈ ದಂಗೆಯ ನೇಚರ್ ಹೇಗಿತ್ತು, ಅದರ ಲಕ್ಷಣ ಹೇಗಿತ್ತು ಅಂತ ನೋಡೋದಾದರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಹಿಂದೂ ಮುಸ್ಲಿಂ ಯುನಿಟಿ ವಾಸ್ ಸ್ಟಾರ್ಕ್ಲಿ ವಿಸಿಬಲ್. ನೋಡಿ, ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಹಿಂದೂ ಮತ್ತು ಮುಸ್ಲಿಮರ ಒಗ್ಗಟ್ಟು ಇದರಲ್ಲಿ. ಓಕೆ, ಇದರಲ್ಲಿ ಒಗ್ಗಟ್ಟಿತ್ತು. ಮತ್ತು ಮಲ್ಟಿಪಲ್ ವ್ಯೂ ಪಾಯಿಂಟ್ಸ್, ಕೆಲವೊಬ್ರು ಒಂದೊಂದು ಮಾತು ಹೇಳ್ತಾರೆ. ಮಾರ್ಕ್ಸ್ವಾದಿಗಳು ಏನು ಹೇಳ್ತಾರೆ ಅಂದರೆ, ಕಾನ್ಫ್ಲಿಕ್ಟ್ ಆಫ್ ಪೀಸಂಟ್ಸ್ ವರ್ಸಸ್ ಫ್ಯೂಡಲ್ ಲಾರ್ಡ್ಸ್, ಸಾಮಂತರಾಜರು, ಬ್ರಿಟಿಷರ ಕೆಳಗಡೆ ಇದ್ದಂಥ ಸಾಮಂತರಾಜರು ಏನಿದ್ರಲ್ಲ, ಅಂದರೆ ಜಮೀನ್ದಾರರು, ಅವರ ಮತ್ತು ರೈತರ ವಿರುದ್ಧ ಹೋರಾಟ ಅಂತ ಅವ್ರು ಹೇಳ್ತಾರೆ. ಇದನ್ನು ಸ್ವತಂತ್ರ ಸಂಗ್ರಾಮ ಅಲ್ಲ ಅಂತ ಹೇಳ್ತಾರೆ. ಬ್ರಿಟಿಷರು ಕೆಲವೊಬ್ರು ಏನು ಹೇಳ್ತಾರೆ ಅಂತ ಅಂದರೆ, ಇದೊಂದು ಸಿವಿಲೈಸೇಷನ್ ಆ್ಯಂಡ್ ಫೈಟ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ಬಾರ್ಬರಿಸಮ್ ಅಂತ ಅವ್ರು ಹೇಳ್ತಾರೆ. ಬಾರ್ಬರಿಸಮ್ ಅಂದರೆ ಅನಾಗರಿಕತೆ, ಭಾರತೀಯ ಅನಾಗರಿಕರು ವರ್ಸಸ್ ಬ್ರಿಟಿಷರು, ನಾವು ನಾಗರಿಕರಾದಂಥ ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ಹೊಡೆದಾಟ ಅಂತ ಬ್ರಿಟಿಷರು ಹೇಳ್ಕೊಳ್ತಾರೆ ಇದನ್ನು. ಮತ್ತು ಎರಿಕ್ ಸ್ಟೋಕ್ಸ್ ಅನ್ನೋ ಏನು ಹೇಳ್ತಾನೆ, ಎಲೈಟಿಸ್ಟಿನ್ ಕ್ಯಾರೆಕ್ಟರ್, ಇದು ಗಣ್ಯ ವ್ಯಕ್ತಿಗಳು ಮಾತ್ರ ಇದರಲ್ಲಿ ಪಾಲ್ಗೊಂಡಿದ್ರು, ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತ ಆತ ಹೇಳ್ತಾನೆ. ಲಾರೆನ್ಸ್ ಅನ್ನೋನು ಏನು ಹೇಳ್ತಾನೆ, ಮೇರ್ ಸಿಪಾಯಿ ಮ್ಯೂಟಿನಿ. ಮೇರ್ ಅಂದರೆ ಅದು ಕ್ಷುಲ್ಲಕ. ಓಕೆ, ಮೇರ್ ಅಥವಾ ಒಂದು ಕಡಿಮೆ, ಸಿಪಾಯಿ ಮಿಟಿ, ಇದೊಂದು ಸಿಪಾಯಿ ದಂಗೆ ಅಂತ ಯಾರು ಹೇಳ್ತಾನೆ, ಲಾರೆನ್ಸ್ ಅವನು ಹೇಳ್ತಾನೆ. ಜೇಮ್ಸ್ ಔಟ್ರಾಮ್ ಅವನು ಏನು ಹೇಳ್ತಾನೆ, ಅ ಮೊಹಮ್ಮದಿಯನ್ ಕಾನ್ಸ್ಪಿರಸಿ ಮೇಕಿಂಗ್ ಕ್ಯಾಪಿಟಲ್ ಆಫ್ ಹಿಂದೂ ಗ್ರಿವಾನ್ಸಸ್, ಇದು ಮುಸ್ಲಿಮರ ಪಿತೂರಿಯಾಗಿತ್ತು ಅಂತ ಹೇಳ್ತಾನೆ. ಯಾರು ಹೇಳ್ತಾನೆ, ಜೇಮ್ಸ್ ಔಟ್ರಾಮ್ ಅವನು. ನೋಡಿ, ಈ ನಿಮ್ಗೊಂದು ಮಾತು ಹೇಳ್ತೀನಿ, ನಾವು ಮೇನ್ಸ್ ನೋಟ್ಸ್ ಮಾಡ್ತಾ ಇದೀವಲ್ಲ ನಿಮಗೋಸ್ಕರ, ಅದರಲ್ಲಿ ಇದೇ ಪಾಯಿಂಟು. ಈ ಮುಸ್ಲಿಮರ ಪಿತೂರಿ ಅಂತ ತಿಳ್ಕೊಂಡಿರ್ತಾರೆ ಇದನ್ನು ಬ್ರಿಟಿಷರು. ಹಾಗಾಗಿ ಈ ದಂಗೆ ಮುಗಿದ ತಕ್ಷಣ ಬಹಳಷ್ಟು ಮುಸ್ಲಿಂ ನಾಯಕರಿಗೆ ತುಂಬ ತೊಂದರೆಯನ್ನು ಕೊಡಲಾಗುತ್ತೆ, ತುಂಬ ತೊಂದರೆ ಕೊಡ್ತಾರೆ ಬ್ರಿಟಿಷರು ಇದರ ನಂತರ, 1857 ದಂಗೆ ನಂತರ. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಓಕೆ, ಆಮೇಲೆ ನಮ್ಮ ಭಾರತೀಯರು ಏನು ಹೇಳ್ತಾರೆ, ರಾಷ್ಟ್ರೀಯವಾದಿಗಳು, ಸಾವರ್ಕರ್ ಏನು ಹೇಳ್ತಾರೆ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತಾರೆ. ಎಸ್ ಎನ್ ಸೇನ್ ಏನು ಹೇಳ್ತಾರೆ ಅಂತ ಅಂದರೆ, ಇನ್ ಹಿಸ್ ಬುಕ್ 1857 ಬಿಗ್ಯಾನ್ ಆಸ್ ರಿಲಿಜಿಯಸ್ ವಾರ್ ಬಟ್ ಎಂಡೆಡ್ ಆಸ್ ನ್ಯಾಷನಲ್ ಒನ್, ಇದು ಧಾರ್ಮಿಕ ಹೋರಾಟದ ರೀತಿಯ ಆರಂಭ ಆಗಿ ರಾಷ್ಟ್ರೀಯ ಹೋರಾಟವಾಗಿ ಕೊನೆಗೊಂಡಿತು ಅಂತ ಹೇಳಿ ತಮ್ಮ 1857 ಅನ್ನುವಂಥ ಪುಸ್ತಕದಲ್ಲಿ ಎಸ್ ಎನ್ ಸೇನ್ ಅನ್ನೋರು ಬರೀತಾರೆ. ಆರ್ ಸಿ ಮಜುಮ್ದಾರ್ ಅನ್ನುವಂಥ ಒಬ್ಬ ಇತಿಹಾಸಕಾರರು ಬರ್ತಾರೆ, ಅವ್ರೇನು ಹೇಳ್ತಾರೆ, ನೈದರ್ ಫಸ್ಟ್ ನಾರ್ ನ್ಯಾಷನಲ್ ನಾರ್ ವಾರ್ ಆಫ್ ಇಂಡಿಪೆಂಡೆನ್ಸ್, ಇದು ಮೊದಲ ಅಥವಾ ರಾಷ್ಟ್ರೀಯ ಅಥವಾ ಸ್ವತಂತ್ರ ಸಂಗ್ರಾಮದ ಹೋರಾಟ ಅಲ್ಲ ಅಂತ ಅವರು ಕೂಡ ಹೇಳ್ತಾರೆ. ಓಕೆ, ಸೊ ಇಷ್ಟು ಅಂಶಗಳು ನಮಗೆ ಗೊತ್ತಿರಬೇಕು, ಸರಿನಾ? ಇಷ್ಟು ಗೊತ್ತಿರಲಿ. ಇನ್ನು ನೆಕ್ಸ್ಟ್, ಇದರಿಂದ ಆದಂತಹ ಕಾನ್ಸಿಕ್ವೆನ್ಸಸ್, ಪರಿಣಾಮಗಳೇನು ನೋಡೋದಂತ ಆದರೆ, ಕಂಪನಿ ರೂಲ್ ಎಂಡೆಡ್, ಇದು ಗೊತ್ತಿದೆಯಾ ನಿಮಗೆ? ಇಲ್ಲಿವರೆಗೂ ಭಾರತದಲ್ಲಿ ಕಂಪನಿ, ಪ್ರೈವೇಟ್ ಕಂಪನಿ ಇದು ಗೊತ್ತಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇದೊಂದು ಪ್ರೈವೇಟ್ ಕಂಪನಿ. ಈ ಪ್ರೈವೇಟ್ ಕಂಪನಿ ಆಡಳಿತ ಮಾಡ್ತಾ ಇತ್ತು, ಬ್ರಿಟಿಷ್ ಸರ್ಕಾರ ಅಲ್ಲ, ರಾಣಿ ಆಡಳಿತ ಇರಲಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಈಗ ಕ್ರೌನ್ ಟುಕ್ ಓವರ್, ಬ್ರಿಟಿಷ್ ರಾಣಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಳು. ಇನ್ನು ಮುಂದೆ ಕಂಪನಿಯವ್ರು ನೀವು ಆಡಳಿತ ಮಾಡಬೇಡಿ, ಅಲ್ಲಿ ನಿಮ್ಗೆ ಸರಿಯಾಗಿ ಆಡಳಿತ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಸೊ ನಾವು ಆಡಳಿತ ಮಾಡ್ತೀವಿ ಅಂತ ರಾಣಿ ತನ್ನ ಜವಾಬ್ದಾರಿ ತಗೊಳ್ತಾಳೆ. ಇದನ್ನು ಲಾರ್ಡ್ ಕಣ್ಣಿಂಗ್ ಇರ್ತಾನೆ, ಆಗ ಆತ ಅಲಹಾಬಾದ್ ದರ್ಬಾರ್ನಲ್ಲಿ ಹೇಳ್ತಾನೆ, ಘೋಷಣೆ ಮಾಡ್ತಾನೆ ಕ್ವೀನ್ಸ್ ಪ್ರೊಕ್ಲಮೇಷನನ್ನು. ಓಕೆ, ಇದು ಗೊತ್ತಿರಬೇಕು. ಬ್ರಿಟಿಷ್ ನಾವೇನು ಅನ್ಕೊಳ್ತೀವಿ, ಬ್ರಿಟಿಷ್ ಸರ್ಕಾರ ಆಳ್ತಾ ಇತ್ತು ಅನ್ಕೊಳ್ತೀವಿ, ಹಾಗಿಲ್ಲ. 1857 ದಂಗೆವರೆಗೂ ಬ್ರಿಟಿಷ್ ಪ್ರೈವೇಟ್ ಕಂಪನಿ ಆಡಳಿತ ಮಾಡ್ತಾ ಇತ್ತು ಭಾರತದಲ್ಲಿ. ತಮ್ಗೆ ಯಾರು ಬೇಕೋ ಅವ್ರನ್ನ ವಿರುದ್ಧ ಹೋರಾಡೋದು, ತಮ್ಗೆ ಹೇಗೆ ಬೇಕೋ ಆ ರೀತಿ ಆಡಳಿತವನ್ನು ಮಾಡ್ತಾ ಹೋಗ್ತಾ ಇತ್ತು. ಓಕೆ, ಆಮೇಲೆ
ದ ಎರಾ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣಾವಾದ ಆ್ಯಂಡ್ ಅನೆಕ್ಸೇಷನ್ ವಶಪಡಿಸ್ಕೊಳ್ಳೋದು ಎಂಡೆಡ್. ಅಲ್ಲಿಗೆ ಬ್ರಿಟಿಷ್ ಹೇಳಿದ್ರು ಇನ್ನು ಮುಂದೆ ನಾವು ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸೋಕ್ಕೂ ಹೋಗೋದಿಲ್ಲ ಮತ್ತು ಯಾವ ರಾಜ್ಯವನ್ನು ಕೂಡ ವಶಪಡಿಸ್ಕೊಳ್ಳೋದಿಲ್ಲ. ಈಗ ಸದ್ಯಕ್ಕೆ ಏನು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತಾರ ಪಡೆದಿದ್ದಿಲ್ಲ ಭಾರತದಲ್ಲಿ, ಇಷ್ಟಕ್ಕೆ ನಿಂತು ಬಿಡ್ತೀವಿ ಅಂತ ರಾಣಿ ಹೇಳ್ತಾಳೆ. ದ ಕ್ರೌನ್ ಪ್ರಾಮಿಸ್ಡ್ ಟು ರೆಸ್ಪೆಕ್ಟ್ ದ ಡಿಗ್ನಿಟಿ ಆ್ಯಂಡ್ ರೈಟ್ ಆಫ್ ನೇಟಿವ್ ಪ್ರಿನ್ಸಸ್. ಭಾರತದಲ್ಲಿ ಇದ್ದಂತಹ ಎಲ್ಲ ರಾಜಕುಮಾರರ ಮತ್ತು ರಾಜರ ಗೌರವ ಮತ್ತು ಅವರ ಹಕ್ಕುಗಳನ್ನು ನಾವು ಗೌರವಿಸ್ತೀವಿ ಅಂತ ರಾಣಿ ಹೇಳ್ತಾಳೆ. ಮಾತು ಕೊಡ್ತಾಳೆ. ರೇಸಿಯಲ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಸಸ್ಪಿಷಿಯನ್ ಅಗ್ರಿವೇಟೆಡ್ ಬಿಟ್ವೀನ್ ಇಂಡಿಯನ್ ಆ್ಯಂಡ್ ಬ್ರಿಟಿಷ್ ಸೋಲ್ಜರ್ಸ್. ಓಕೆ, ಇದರಿಂದ ಏನಾಯಿತು, ಈ ಮೊದಲೇ ಬ್ರಿಟಿಷ್ ಸೈನಿಕರಿಗೂ ಮತ್ತು ಭಾರತೀಯರಿಗೂ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ರು. ಇದರ ನಂತರ ಮತ್ತಷ್ಟು ಜಾಸ್ತಿ ಆಯಿತು. ಓಕೆ, ಅವ್ರೇನು ಮಾಡಿದ್ರು ಗೊತ್ತಾ, ಬ್ರಿಟಿಷರು ಬರ್ತಾ ಭಾರತೀಯರ ಸಂಖ್ಯೆನ ಕಡಿಮೆ ಮಾಡಿದ್ರು ಸೈನ್ಯದಲ್ಲಿ. ಅಂದರೆ ಮೊದಲು ಒಬ್ಬ ಬ್ರಿಟಿಷ್ ಸೈನಿಕ ಇದ್ದಾನಂದ್ರೆ ಅದರಲ್ಲಿ ಭಾರತೀಯರು 3 ಜನ ಇರ್ತಾಯಿದ್ರು ಅಥವಾ 4 ಜನ ಇರ್ತಾಯಿದ್ರು. ಈಗ ಒಬ್ಬ ಬ್ರಿಟಿಷ್ ಸೈನಿಕ ಇದ್ದಾನಂದ್ರೆ ಅವನ ಜೊತೆ 2 ಭಾರತೀಯರು, ಅಂದರೆ 1:2 ಈ ರೀತಿ ಮಾಡಿದ್ರು ಅವರು. ಭಾರತೀಯರೇ ಜಾಸ್ತಿ ಆದರೆ ಸೈನ್ಯದಲ್ಲಿ ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ಮತ್ತೇನು ಮಾಡಿದ್ರು, ಗೂರ್ಖಾಗಳನ್ನು ಸಿಖ್ರನ್ನ ಜಾಸ್ತಿ ಸೇರಿಸ್ಕೊಂಡ್ರು ತಮ್ಮ ಸೈನ್ಯಕ್ಕೆ. ಯಾಕಂದರೆ ಗೂರ್ಖಾಗಳು ಮತ್ತು ಸಿಖ್ರು 1857ನೇ ಹೋರಾಟದಲ್ಲಿ ಪಾಲ್ಗೊಂಡಿರಲಿಲ್ಲ, ಅದಕ್ಕೋಸ್ಕರ ಅವ್ರನ್ನ ಜಾಸ್ತಿ ಸೇರಿಕೊಂಡ್ರು ಆರ್ಮಿನಲ್ಲಿ. ಆಮೇಲೆ ಬ್ರಿಟಿಷ್ ಬಿಕೇಮ್ ಮೋರ್ ಕಾಶಿಯಸ್ ಅಬೌಟ್ ಮೈನರ್ ಮ್ಯೂಟಿನೀಸ್, ರೆಬಲ್ಸ್ ಆ್ಯಂಡ್ ಮೂಮೆಂಟ್ಸ್. ಎಲ್ಲೇ ಸಣ್ಣ ಹೋರಾಟಗಳು ಆರಂಭ ಆದರೂ ಕೂಡ ಅದನ್ನು ಅಲ್ಲಲ್ಲೇ ಹತ್ತಿಕ್ಕೋಕೆ ಜಾಸ್ತಿ ರೆಡಿ ಆದರು ಅವರು ಬ್ರಿಟಿಷರು. ಇಟ್ಸ್ ಸೋವ್ಡ್ ಅಂದರೆ ಬಿತ್ತಿತು. ಸೋವ್ ಅಂದರೆ ಏನು, ಬಿತ್ತು. ಸೋವ್ಡ್ ಅಂದರೆ ಬಿತ್ತಿತು. ದ ಸೀಡ್ಸ್ ಬೀಜಗಳನ್ನು ಆಫ್ ನ್ಯಾಷನಲಿಸಮ್. ನೋಡಿ, ರಾಷ್ಟ್ರೀಯವಾದ, ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯವಾದದ ಬೀಜಗಳನ್ನು ಬಿತ್ತಿತು. ಯಾವ್ದು ಬಿತ್ತಿತು? 1857ರ ಹೋರಾಟ. ಆ್ಯಂಡ್ ಪೇವ್ಡ್ ದ ವೇ ಫಾರ್ ನ್ಯಾಷನಲ್ ಮೂವ್ಮೆಂಟ್ ಇನ್ ದ ಇಯರ್ ಟು ಕಮ್. ಮುಂದೆ ಬರಲಿರುವಂತಹ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ರಾಷ್ಟ್ರೀಯ ಚಳುವಳಿಗೆ ಒಂದು ದಾರಿ ಮಾಡಿಕೊಟ್ಟಿತು. ಪೇವ್ಡ್ ದ ವೇ, ದಾರಿಯನ್ನು ಮಾಡಿಕೊಡ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಗವರ್ನರ್ ಜನರಲ್ ವಾಸ್ ನೋನ್ ನೌ ವೈಸ್ ರಾಯ್ ಲಾರ್ಡ್ ಕನಿಂಗ್ ವಾಸ್ ದ ಫಸ್ಟ್ ಒನ್. ಗವರ್ನರ್ ಜನರಲ್ ಇದ್ನಲ್ಲ, ಅವನಿಗೆ ಗವರ್ನರ್ ಜನರಲ್ ಅನ್ನುವಂಥ ಹೆಸರನ್ನು ಬದಲಾಯಿಸಿ ವೈಸರಾಯ್ ಅಂತ ಕರೀಲಿಕ್ಕೆ ಆರಂಭ ಮಾಡಲಾಯಿತು. ಮೊದಲ ವೈಸರಾಯ್ ಯಾರು? ಕನ್ನಿಂಗ್. ಲಾಸ್ಟ್ ಗವರ್ನರ್ ಜನರಲ್ ಅವನೇ, ಮೊದಲ ವೈಸರಾಯ್ ಕೂಡ ಅವನೇ ಅಂತ ನಾವು ಹೇಳ್ಬೋದು ಇದರಲ್ಲಿ. ಓಕೆ, ಇನ್ನು ಕೊನೆ ಇನ್ನೊಂದು 2 ಪಾಯಿಂಟ್ ಇದೆ, ಹೇಳ್ಬಿಡ್ತೀನಿ, ಅದನ್ನು ಕೂಡ ಮುಗಿಸ್ಬಿಡೋಣ. ಸಿಗ್ನಿಫಿಕೆನ್ಸ್, ಇದರ ಮಹತ್ವ ಏನು ಅಂತ ಯಾರಾದರೂ ಕೇಳಿದ್ರೆ, ಇಟ್ ಶೋಡ್ ಅಪ್ ದ ಗ್ಲೇರಿಂಗ್ ಶಾರ್ಟ್ ಕಮಿಂಗ್ಸ್ ಇನ್ ದ ಕಂಪನೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ಸ್ ಆರ್ಮಿ ವಿಚ್ ದೇ ರೆಕ್ಟಿಫೈಡ್ ಪ್ರಾಂಪ್ಟ್ಲಿ. ಓಕೆ, ಸೊ ಇದೇನು ತೋರಿಸ್ತು, ಇದು ಶೋಡ್ ಅಪ್ ಏನು ತೋರಿಸ್ತು ಅಂದರೆ ಶಾರ್ಟ್ ಕಮಿಂಗ್ಸ್ ಏನಂದರೆ ಕೊರತೆಗಳು. ಯಾವುದರಲ್ಲಿ? ಇನ್ ದ ಕಂಪನೀಸ್ ಅಡ್ಮಿನಿಸ್ಟ್ರೇಷನ್, ಕಂಪನಿಯ ಆಡಳಿತದಲ್ಲಿ. ಇಟ್ಸ್ ಆರ್ಮಿ, ಅದರ ಸೈನ್ಯದಲ್ಲಿದ್ದಂಥ ಸಮಸ್ಯೆಗಳನ್ನ ಎತ್ತಿ ತೋರಿಸ್ತು. ಅದನ್ನು ರಾಣಿ ತನ್ನ ಕೈಗೆ ತೆಗೆದುಕೊಂಡು ಹತೋಟಿಗೆ ತೊಗೊಂಡು ಬಂದಳು ಅಥವಾ ಬದಲಾಯಿಸಿದಳು. ಫಾರ್ ದ ಇಂಡಿಯನ್ಸ್ ದಿಸ್ ರಿವೋಲ್ಟ್ ಹ್ಯಾಡ್ ಅ ಮೇಜರ್ ಇನ್ಫ್ಲೂಯೆನ್ಸ್ ಆನ್ ಕೋರ್ಸ್ ಆಫ್ ಫ್ರೀಡಮ್ ಸ್ಟ್ರಗಲ್. ಸ್ವತಂತ್ರ ಹೋರಾಟಕ್ಕೆ ಇದೊಂದು ಮುನ್ನುಡಿ ಆಯಿತು, ಹಲವಾರು ರೀತಿಯ ಪ್ರಭಾವ ಬೀರಿತು, ಮುಖ್ಯ ಪ್ರಭಾವ ಬೀರಿತು ಅಂತ ಹೇಳ್ಬೋದು. ದ ಸೆನ್ಸ್ಲೆಸ್ ಅಟ್ರಾಸಿಟೀಸ್ ಕಮಿಟೆಡ್ ಶಾಕ್ಡ್ ದ ಇಂಟೆಲೆಕ್ಚುವಲ್ಸ್ ಹೂ ವೇರ್ ಇನ್ಕ್ರೀಸಿಂಗ್ಲಿ ಕನ್ವಿನ್ಸ್ಡ್ ದ್ಯಾಟ್ ವಯಲೆನ್ಸ್ ವಾಸ್ ಟು ಬಿ ಎಸ್ಚೀವ್ಡ್ ಅಥವಾ ಎಶ್ಚೀವ್ಡ್ ಇನ್ ಎನಿ ಸ್ಟ್ರಗಲ್ ಫಾರ್ ಫ್ರೀಡಮ್. ನೋಡಿ, ಎಶ್ಚೀವ್ ಅಂತಂದ್ರೆ ಏನು? ದೂರವಿಡು. ಓಕೆ, ಇಲ್ಲಿ ಏನಾಯ್ತಂದರೆ ಇಂಟೆಲೆಕ್ಚುವಲ್ಸ್, ಕೆಲವೊಬ್ರು ಬುದ್ಧಿಜೀವಿಗಳು ಏನಂತ ಇದ್ರು ಅಂದರೆ, ಹೋರಾಟ ಮಾಡುವಾಗ ನಾವು ವಯಲೆನ್ಸ್ ಮಾಡಬಾರ್ದು, ಶಾಂತಿಯುತವಾಗಿ ಹೋರಾಟ ಮಾಡೋಣ ಅಂತ ಇದ್ರು ಆಗಲೂ ಕೂಡ 1857ರ ಸಂದರ್ಭದಲ್ಲೇ. ಬಟ್ ಈ 1857ರ ಹೋರಾಟದಲ್ಲಿ ಬ್ರಿಟಿಷರು ಏನು ಮಾಡಿದರು? ಸೆನ್ಸ್ಲೆಸ್ ಅಟ್ರಾಸಿಟಿ ಅಂದರೆ ದೌರ್ಜನ್ಯ, ಭಾರತೀಯರ ಮೇಲೆ ಅತ್ಯಂತ ಅವರಿಗೆ ಒಂದು ಏನದು ಕಾಮನ್ ಸೆನ್ಸ್ ಅದೇನವಿ ಸಂವೇದನಾಶೀಲರಾಗಿ ಅವರು ದೌರ್ಜನ್ಯ ಮಾಡಿದ್ರು ಭಾರತೀಯರ ಮೇಲೆ. ಸುಮಾರು 1,00,000 ಜನ ಭಾರತೀಯ ಸಾಮಾನ್ಯ ಪ್ರಜೆಗಳು ಇದರಲ್ಲಿ ಮರಣ ಹೊಂತಾರೆ. ಹಾಗಾಗಿ ಇದರಿಂದ ಬುದ್ಧಿಜೀವಿಗಳು ಕೂಡ ಶಾಕ್ ಆದರು. ಯಾಕೆ ಬ್ರಿಟಿಷರು ಈ ರೀತಿ ಮಾಡಿದ್ರು, ತಪ್ಪು ಮಾಡಿದ್ರು ಅವರು ಅಂತ ಹೇಳಿ ಅವ್ರಿಗೂ ಕೂಡ ಇದರಿಂದ ಕೋಪ ಬರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ ಹಾಗಾದರೆ? ಸರಿ, ವೆರಿ ಗುಡ್. ಇನ್ನು 8 ಗಂಟೆ 5 ನಿಮಿಷಕ್ಕೆ ಮೆಂಟರ್ಶಿಪ್ ಗ್ರೂಪ್ನಲ್ಲಿ ಟೆಸ್ಟ್ ಡಿಸ್ಕಷನ್ ಇರುತ್ತೆ, ಅಲ್ಲಿ ಎಲ್ಲರೂ ಕೂಡ ಬನ್ನಿ.